ಓಕೆ, ಸ್ವಲ್ಪ ಸಮಯ ದೇವ್ರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋಣ. ಹೆಜ್ಕೇಲ್ನ ಗ್ರಂಥ 47ನೇ ಅಧ್ಯಾಯ 1ರಿಂದ 8ನೇ ವಚನ ತನಕ ಓದಿಕೊಳ್ಳೋಣ. ಹೆಜ್ಕೇಲ್ ಬರೆದ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 1ರಿಂದ 8 ವಚನ ತನಕ ನಾವು ಓದಿಕೊಳ್ಳೋಣ. ವಾಕ್ಯ ಓದೋರು ಮಾತ್ರ ಬೈಬಲ್ ತೆಗೆದು ನೋಡ್ರಿ, ವಾಕ್ಯ ಓದ್ಲಾರ್ದವ್ರ ಈ ಕಡೆ ನೋಡ್ರಿ. ದೇವ್ರ ವಾಕ್ಯವನ್ನು ಸ್ವಲ್ಪ ಸಮಯ ಗಮನವಿಟ್ಟು ಕೇಳಿಸ್ಕೊಳ್ರಿ. ಹೆಜ್ಕೇಲನಿಗೆ ದೇವರು ಪ್ರವಾದಿಸ್ತಾ ಇದ್ದಾನೆ ಮಾತು. ಯಾವ ರೀತಿ ಪ್ರವಾದನೆ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆತನು ಹೆಜ್ಕೇಲ್ನ ಕರ್ಕೊಂಡು ಹೋಗಿ ಆತನು ಅಳೆದು ಆತನು ನೀರ್ನ ದಾಟಿಸ್ತಿರುವಂತದ್ದು ಪರಿಸ್ಥಿತಿ ನೋಡ್ತು ಮಾತು. ಆದ್ರೆ ಈ ನೀರು ಎಲ್ಲಿಂದ ಹರಿತಿದಾವಂತಂದ್ರೆ ದೇವರ ಮಂದಿರದ ವಸ್ತಿಲ್ ಒಳಗಲಿಂದ ನೀರು ಹರಿತಿದಾವಂತೀವು. ಹಲ್ಲೆಲೂಯಾ. 1ನೇ ವಚನ ನಾನು ಓದ್ತಿದ್ದೀನಿ. ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ಆಹಾ, ದೇವಸ್ಥಾನದ ವಸ್ತುಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿತಾ ಇತ್ತು. ಎಲ್ಲೆಲ್ಲಿಂದ ಚರಿತದ ನೀರು? ಎಲ್ಲರೂ ಹೇಳ್ರಿ, ಎಲ್ಲೆಲ್ಲಿಂದ ಚರಿತದ ನೀರು? ದೇವಸ್ಥಾನ ವಸ್ತುಲ ಕೆಳಗಿಂದ ಹರಿತದಂತೆ ನೀರು. ಅಂದ್ರೆ ಇವಾಗ ಚರ್ಚೆ ಐತನಕ, ಇವಾಗ ಇದು ಚರ್ಚೆ ಅಲ್ಲ, ಚರ್ಚೆ ಕೆಳಗ ಬಾಕ್ಲ ಐತಲ್ಲ, ಬಾಕ್ಲ ಕೆಳಗ್ಲಿಂಚ ನೀರು ಹೋಗಿ ಹೊರಗಡೆ ಹರಿದೋತವಂತೆ. ಹಿಂಗ ನೀರು ಹರಿತಾ ಇದ್ರೆ ಹೆಜ್ಕೇಲ್ನ ದೇವ್ರು ಕರ್ಕೊಂಡೋಗಿ, ದೇವದೂತನು ಅಲ್ಲಿ ಕರ್ಕೊಂಡೋಗಿ ಏನ್ ಮಾಡ್ತಾರಂತಂದ್ರೆ, ನೀರು ಹೊರಟು ಮೂಡಲಿಗೆ ಹರಿತಿತ್ತು. ದೇವಸ್ಥಾನವು ಪೂರ್ವ ಅಭಿಮುಖವಷ್ಟೇ ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಯಜ್ಞವೇದಿ ದಕ್ಷಿಣದಲ್ಲಿ ಹರಿಯುತ್ತಾ ಇತ್ತು. ಆಗ ಅವನು ನನ್ನನ್ನು ಬಡಗಣ ಹೆಬ್ಬಾಗಿಲಿಂದ ದೇವರ ಹೊರಗಣ ಮಾರ್ಗವಾಗಿ ಸುತ್ತಿಸಿಕೊಂಡು ಮೂಡಲ ಹೆಬ್ಬಾಗಿಲಿವರೆಗೂ ಕರೆತಂದನಂತೆ. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲನೆ ಹರಿಯುವ ನೀರು ಕಾಣಿಸ್ತಂತೆ. ಆ ಪುರುಷನು ಕೈಯಲ್ಲಿ ಉರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದರಿದು 1000 ಮೊಳ ಹಳೆದು ನನ್ನನ್ನು ನೀರಿನಾಚೆಗೆ ದಾಟಿಸಿನಂತೆ. ಹಲ್ಲೆಲೂಯಾ. ಹೆಜ್ಕೇಲನಿಗೆ ಇನ್ನೊಬ್ಬ ದೇವದೂತನಿಗೂ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಅಳತೆ ಮಾಡುವಂತದ್ದು ನಡೀತಾ ಇದೆ. ಅಳತೆ ಮಾಡುವ ಒಂದು ರೀತಿಯಲ್ಲಿ ಈತನು ಅದರಲ್ಲಿ ದಾಟ್ತಾ ಇದ್ದಾನೆ ಮಾತು. ನೀರೆಲ್ಲಿ ಚರಿತೇವೆ ಅಂತೇಳಿ ನಾನು ದೇವರ ಬಾಕಲು ಕೆಳಗಲಿಂದ ಹರಿತಂತೆ, ವಸ್ತುಲ ಕೆಳಗಿಂದ ನೀರು ಹರಿತದಂತೆ. ಇದು ಪರಲೋಕದ ದರ್ಶನ ಮಾತಿದು. ಯಾವ ದರ್ಶನ ಇದು? ಪರಲೋಕದ ದರ್ಶನ ಈ ಭೂಮಿ ಮೇಲೆ ಹೆಜ್ಕೇಲನಿಗೆ ಅಳ್ತದ ಮಾತು. ಯಾಕಂದ್ರೆ ಇಸ್ರಾಯೇಲರು ಮತ್ತೆ ಅವರು ದೇವ್ರ ಕಡೆ ತಿರುಗಬೇಕು, ಇಸ್ರಾಯೇಲರು ಮತ್ತೆ ದೇವ್ರನ್ನ ಆರಾಧಿಸ್ಬೇಕು, ದೇವ್ರು ಮತ್ತೆ ಅವ್ರನ್ನ ಉಜ್ಜೀನಗೊಳಿಸ್ತಾನೆ ಅನ್ನುವಂಥದ್ದು ಭಾಗ ಇದು ಮಾತು. ಆತನು ಅಳಿತಾ ಇದ್ದಾನೆ. 4 ಸಾರಿ ಅಳಿತಾ ಮಾಡ್ಯಾನ ಮಾತು. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 4 ಸಾರಿ. 1 ಸಾರಿ ಅಳಿತಾ ಮಾಡುವಾಗ 1000 ಮೊಳ ಅಳದನಂತೆ. ಎಷ್ಟು ಅಳದನ? 1000 ಮೊಳ ಅಳದು ಸ್ವಲ್ಪ ಮುಂದಕ್ಕೆ ಬಾಪ ನನ್ನ ಮಾತು. ನೀರು ಪ್ರವಾಹವಾಗಿ ಅದು ಮೆಲ್ಲೆ ಹರಿತಾ ಇದೆ. 1000 ಮೊಳ ಅಳದಾಗ ಹಿಂಗ್ ಬಾ ನನ್ನ ಮುಂದೆ ಅಂದಾಗ ಆತ ನಡ್ಕೊಂಡು ಹೋಗ್ತಾನಂತೆ. ನಡ್ಕೊಂಡು ಹೋಗುವಾಗ ಹೆಜ್ಜೆ ಮುಳುಗುವಷ್ಟ ಆಗೈತೆ ಅಂತ ನೀರು. ಮತ್ತೆ ಸ್ವಲ್ಪ ಮುಂದಕ್ಕೆ ಬಾ ಅಂತಂದ ಆತ ಏನ್ ಮಾಡ್ಯಾನ, ಮತ್ತೆ 1000 ಮೊಳ ಅಳದನ. ಮತ್ತೆ ಸ್ವಲ್ಪ ಮುಂದಕ್ಕೆ ಬಾ ಅಂತಂದಾಗ ಮತ್ತೆ ಅವಾಗ ಅಲ್ಲಿಂಚ ಮುಂದಕ್ಕೆ ಹೋಗುವಾಗ ಮೊಣಕಾಲವರೆಗೆ ನೀರು ಬಂದವಂತಲ್ಲಿ. ಮತ್ತೆ ಸ್ವಲ್ಪ ಮುಂದಕ್ಕೆ ಬಾ ಅಂತದನ, ಮತ್ತೆ ತಿರ್ಗಾ ಆತ 1000 ಮೊಳ ಅಳದನ. ಮತ್ತೆ ಮುಂದಕ್ಕೆ ಬಂದಾಗ ಅವೆಲ್ಲಿ ಬಂದವಂತೆ? ನಡುವಿನ ಮಟ್ಟಿಗೆ ಬಂದವಂತೆ. ಎಷ್ಟು ಸಾರಿ ಅಳದ? ಇವಾಗ ಎಷ್ಟು ಸಾರಿ ಅಳದ? ಫಸ್ಟ್ ಸಾರಿ ಅಳದ ಎಲ್ಲಿ ಬಂದ ನೀರು? ಪಾದಗಳು ಮುಳುಗ್ಯ ಮಾತು. 2ನೇ ಸಾರಿ ಅಳದಾಗ ಎಲ್ಲಿ ಬಂದ ನೀರು? ಮೊಣಕಾಲವರೆಗೆ ಬಂದ. 3ನೇ ಸಾರಿ ಅಳಿಯುವಾಗ ನೀರು ಎಲ್ಲಿ ಬಂದವ? ನಡುವಿನ ಮಟ್ಟಿಗೆ ಬಂದ ಮಾತು. ಇನ್ನ ನಾನು ಅಳಿತಾ ಇದ್ದೀನಿ, ಇನ್ನ ಸ್ವಲ್ಪ ಮುಂದಕ್ಕೆ ಬಾ ನನ್ನ ಮಾತು. ಇನ್ನ ಸ್ವಲ್ಪ ಅಳಿತೇನೆ, ಇನ್ ಸ್ವಲ್ಪ ಮುಂದಕ್ಕೆ ಬಾ ಅಂತಂದಾಗ ಅವಾಗ ಆತನು ಇನ್ನ ಅದ್ರ ನಡೆಯಕ್ ಆಗೋಲ್ದು. ಹೆಂಗಾತಂದ್ರ ಮೇಲಣ್ಣ ತೆಲಣ್ಣ ಆತದನಂತೆ. ಅಂದ್ರೆ ಏನು ಅಸಲಿ ಈಜಾಡುವ ಪರಿಸ್ಥಿತಿ ಇರ್ತದೆ. ಅಂದ್ರೆ ಇಲ್ಲ, ಒಂದು ವೇಳೆ ಆತನಿಗೆ ಈಜ್ ಬರಲಿಲ್ಲ ಏನಂತಾನೆ, ಇವಾಗ ಸೋತೋಗ್ಬಿಡ್ತಾನ ಮಾತು. ಹಲ್ಲೆಲೂಯಾ. ಈಜ್ ಬಂದ್ರೆ ದಾಟ್ಕೊಂಡು ಹೋತನ ಮಾತು. ಈಜ್ ಬರಲಿದ್ರೆ ಅದ ಖಚಿತವಾದ ಆತನ ಮುಳುಗೋತನ ಮಾತು. ಇನ್ನು ಆತನ ಯಾರೋ ಒಬ್ರು ಕಾಪಾಡೋರು ಬೇಕು ಮಾತು. ಇಲ್ಲಿ ಅಳಿಯುವ ಆತನು ಅಳಿತಾ ಇದ್ದಾನೆ. ಅಳಿದು ಬಾ ನನ್ನಿಂದ ಬಾ ಅಂತ ಕರಿತಾ ಇದ್ದಾನೆ ಮಾತು. 4 ರೀತಿಯಲ್ಲಿ ಅಳದನ ಮಾತು. ಎಷ್ಟು ರೀತಿಯಲ್ಲಿ ಅಳದನ? 4 ರೀತಿಯಲ್ಲಿ ಅಳದನ ಮಾತು. ಮೊದಲನೇ 1000 ಮೊಳ ಅಳದಾಗ ಹೆಜ್ಜೆಗಳು ಅಷ್ಟು ನೀರು ಬಂದವ. 2ನೇ ಸಾರಿ 1000 ಮೊಳ ಅಳದಾಗ ಮೊಣಕಲ್ ಮಸ್ಟ್ ನೀರು ಬಂದವ. 3ನೇ ಸಾರಿ ಅಳದಾಗ ನಡುವಿನ ಮಟ್ಟ ನೀರು ಬಂದವ.
4ನೇ ಸಾರಿ ಹಳೆ ತಟ್ಟಿಗೆಲ್ಲ ಹೆಜ್ಜೆ, ಮೊಣಕಾಲು, ನಡು ಎಲ್ಲ ಮುಳುಗಿ ಮನುಷ್ಯನೇ ಮುಳುಗುವ ಪರಿಸ್ಥಿತಿ. ಆ ರೀತಿಯ ಪ್ರಭಾವ ನಮ್ಮ ಮೇಲೆ ಹರಿದು ಬರಬೇಕು ಮಾತು. ಹಲ್ಲೆಲೂಯಾ. ಅವಾಗ ನಾವೇನಾಡ್ತೀವಿ ಅಂದ್ರೆ ಸಂಪೂರ್ಣವಾಗಿ ಪರಿಪೂರ್ಣರಾಗಿ ದೇವರ ಅದ್ಭುತಗಳು ನೋಡ್ಲಿಕ್ಕೆ ಮಾತ್ರ ಸಾಧ್ಯ ಮಾತು. ಹೆಜ್ಜೆಗಳು, ಮೊಣಕಾಲು, ನಡುವು ಪೂರ್ತಿ ಮುಳುಗುವಷ್ಟು ಪ್ರಭಾವ ಮಾತು. 4 ಭಾಗದಲ್ಲಿ ಅದನ್ನ ಮಾತು ಹರಿದು 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 ಏನ್ ಮಾಡ್ತಂದ್ರೆ ಈ ಕಡೆ ಬಾ ಹೆಂಗೋ ತಿಪ್ಪಲು ಬಿದ್ದ ಆ ಕಡೆಗೆ ಹೋಗಿ ಏನ್ ಮಾತಾತ. ಹಲ್ಲೆಲೂಯಾ. ಎದಕ್ಕಂದ್ರೆ ಯಾರೋ ಒಬ್ರು ಹೇಳಿದ್ರಂತೆ, ನನಗೆ ದೇವ್ರನ್ನ ನೋಡಿಸ್ತೀನಪ್ಪ ಅಂತ ಕೇಳಿದ್ರಂತೆ. ಯಾರನ್ನ? ನನಗೆ ದೇವ್ರನ್ನ ನೋಡಿಸ್ತೀನಂತೆ. ಯಾಕಂದ್ರೆ ಇವತ್ತು ಪ್ರಪಂಚ ಎಲ್ಲ ಜನ ಅಷ್ಟಲ್ಲ, ಯಾ ದೇವ್ರಿಲ್ಲ, ಯಾ ದೆವ್ವ ಇಲ್ಲ, ನಾನೇ ದೇವ್ರು ಹಿಂಗ ಅನ್ನುವಂಥದ್ದು ಸ್ವಭಾವ ಐತಿ ಜನರಿಗೆ. ನಾವೇನೋ ಅನ್ಕಂತೀವಿ ಮಾತು ಅಷ್ಟೇ. ಇವ್ರನ್ನ ಏನಂತಾರಂತಂದ್ರೆ ಇವ್ರಿಗೆ ಒಂದು ಹೆಸರಿಟ್ಟು ಬಿಟ್ರ ಮಾತು. ಅಸಲು ದೇವ್ರನ್ನ ನಂಬಕಲ್ಲ. ಕೆಲವರು ದೇವ್ರನ್ನ ನಂಬ್ತಾರ, ಕೆಲವರು ದೆವ್ವರೇ ನಂಬ್ತಾರ, ಕೆಲವರು ಇವೆರಡನ್ನ ನಂಬಕಲ್ಲ ಮಾತು. ಯಥೇಷ್ಟ ಅಂತಾರ ಮಾತು ಅವ್ರ ಜನರನ್ನ. ಆದ್ರೆ ಅವ್ರು ಯಾರನ್ನ ನಂಬಕಲ್ಲ ಮಾತು. ಅದಕ್ಕೋಸ್ಕರ ಒಬ್ಬ ಹುಡುಗ ಹೋಗಿ ಒಬ್ಬ ದೊಡ್ಡ ದೊಡ್ಡ ಸಾಧು ಗುರುತಕ ಇರ್ತಾರ ಆತಂತ ಹೋಗಿ ಬೆವನ ಸುಡುಗಿಂತ ಹುಡುಗ ಹೋಗಿ ನನಗೆ ದೇವ್ರನ್ನ ನೋಡಿಸ್ಯಾ ಅಂತ ಹೇಳಂತೆ. ನಾನ್ ನೋಡಿಸ್ತೀನಿ, ನೀನ್ ನಾಳೆ ಮುಂಜಾನೆ ಕೆಟತಿ ಬಾ ಅಂತ ಹೇಳಂತೆ, ಬೆಳಿಗ್ಗೆ ಅಸತಿ ಬಾ. ಸರಿ ಸ್ವಾಮಿ ನಾನು ಬಂದಿನಿ ಸ್ವಾಮಿ ಅಂದಂತೆ. ಸರಿ ಹೋಗನ್ ಬಾ ಅಂತ ಕರ್ಕೊಂಡು ಹೋಗಿ ನದಿ ಭಯಂಕರವಾಗಿ ಹರಿತಾ ಇದ್ರೆ ಇಲ್ಲಿ ನೋಡಂದಂತೆ. ಹಿಂಗ ನೋಡ್ತದನ ಹಿಂದ್ಲಿಂಚ ಜಾಸ್ತಿ ದಬ್ಬಿಬಿಟ್ಟ ಮಾತು. ಯಾರನ್ನ ನೋಡ್ಸ್ತದಂತೆ ಕರ್ಕೊಂಡು ಹೋಗ್ಯಾನ? ನಿಮ್ಮನ್ಗಳ ಯಾರನ್ನ ದೇವ್ರ ನೋಡ್ಸಂತ ಕರ್ಕೊಂಡು ಹೋಗ್ಯಾರನಕ ನಿಮ್ಮನ್ಗಳು ಆಗಿ ದಬ್ಬುತ್ತಾರ ನೋಡ. ದೇವ್ರು ಎಲ್ಲಿ ಇಲ್ಲ ಅಸಲಿ. ಹಲ್ಲೆಲೂಯಾ. ಒಂದ್ಸಾರಿ ದೇವ್ರ ಮೊಳಗದೇನ. ಹಲ್ಲೆಲೂಯಾ. ದೊಬ್ಬೆ ಆ ಹುಡುಗ ಅಸಲಿ ಏನ್ ಬರವಲ್ದು, ಈ ಸಲ ಬರವಲ್ದು ಅಸಲಿ. ಒದ್ದಾಡ್ತಾನ. ಆವಾಗ ಆ ಸ್ವಾಮಿ ಗುರು ಇಳಿದು ತಕೈತ ಅಂತಂದು ಹಾಗೆ ಮುಳುಗೋತದಲ್ಲ, ಬಳ್ಕೊಂಡು ಹೋಗೋ ಪರಿಸ್ಥಿತಿ ಎಲ್ಲ ಆಯ್ತಲ್ಲ, ಅವ್ ಕೈ ಇಟ್ಟು ಕಳ್ಕೊಂಡು ಕಡಿದ. ನೀನೇನಪ್ಪ ಎಲ್ಲ ನಾ ದೇವ್ರ ನೋಡ್ಸಂತ ಕರ್ಕೊಂಬಂದು ಏನ ಅಮಾಯಕ ಸಾಯಿಸ್ಬಿಡಂಗದೀನಿ, ದೇವ್ರ ಬೇಡ ಯಾರು ಬೇಡ ನಾನು ಓದ್ತಾವ. ನೀನು ಏನಂತ ಕೇಳಿದೆ ಅಂತ ಕೇಳಿದಂತೆ, ನನಗೆ ದೇವ್ರ ನೋಡ್ಸಂತನಂತೆ. ಮತ್ತೆ ನಿನಗೆ ಹೆಂಗ ಅನಿಸ್ತು ನಾನು ನೀರ್ನಾಗ ದುಡ್ದಾಗಂತೆ, ನಿನಗೆ ಏನ್ ಮಾಡ್ಬೇಕು ಅನಿಸ್ತಂತೆ, ನಿನಗೆ ಯಾರನ್ನ ನೋಡ್ಬೇಕು ಅನಿಸ್ತವಾಗ ಅಂದಂತೆ. ಅಪ್ಪ ಯಾರನ್ನ ನೋಡ್ಬೇಕು ಅನಿಸ್ತು, ನಾನು ಬದುಕಿದ್ರೆ ಸಾಕು ಅನಿಸ್ತು ನನಗೆ ಅಂದಂತೆ. ನೀನು ಬದುಕಿದ್ರೆ ಸಾಕಂತೇಳಿ ಎಷ್ಟು ತಪನ ಪಟ್ಟೆ ನೀರ್ನ ಮುಣಿದಾಗ ಆ ತಪನಿದ್ರ ದೇವ್ರ ಕಾಟ ಅಂತ ಹೇಳಂತೆ. ಹಲ್ಲೆಲೂಯಾ. ಇವಾಗ ಅರ್ಥ ಆಯ್ತಾ? ದೇವ್ರು ಯಾರಿಗೂ ಸುಮ್ಮನೆ ಕಾಣಂಗಿಲ್ಲ ಸಿಲಿ. ನನಗೆ ದೇವ್ರು ಕಂಡ, ನನಗೆ ಅದು ಕಾಣ್ತಿ. ನೀರ್ನಾಗ ಬಿದ್ದಾಗ ಬದುಕ್ಬೇಕು ಅನ್ನುವಂಥದ್ದು ಎಷ್ಟು ಪ್ರಯಾಸ ಇರ್ತೋ ನನಗೆ ನಿನಗೆ, ಆ ತಪನ ಇದ್ರೆ ನಿನಗೆ ಕಚ್ಚತೋಲ್ ಕಾಣ್ತಂದೆ. ಆಮೇಲೆ ಸುಮ್ಮನೆ ಕಾಣಕಲ್ಲ ದೇವ್ರು. ಚಕಬಲಕ್ಕೆ ಕೂತ್ಕೊಂಡ್ರೆ ಪ್ರಾರ್ಥನೆ ಮಾಡಿದ್ರೆ, ಚಕಬಲಕ್ಕೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಕಾಣಕಲ್ಲ. ನಿನಗೆ ಮೊಣಕಾಲನ್ನ ನೋವು ಬರ್ಬೇಕು, ಇಲ್ಲ ಕೊಂಡಾಗ ನೀರು ಬಂದಿಲ್ಲ, ಮೊಣಕಾಲ್ ನೋವು ಬಂದಿಲ್ಲ ಅಂದ್ರೆ ಹೆಂಗ್ ಕಾಣ್ತಾರದಿಲ್ಲ ದೇವ್ರು. ಹಲ್ಲೆಲೂಯಾ. ದೇವ್ರು ಸುಮ್ಮನೆ ಕಾಣಕಲ್ಲ. ಯಾರಿಗೆ ಉಚಿತವಾಗಿ ದೇವ್ರು ಕಾಣಕಲ್ಲ. ನಿನಗೆ ಕಾಣ್ಬೇಕಂದ್ರೆ ನೀನು ನೋವು ಅನುಭವಿಸ್ಬೇಕು ಮಾತು ಅಷ್ಟೇ ಲೋಕದಲ್ಲಿ. ಹಂಗಾದ್ರೆ ದೇವ್ರು ಖಚಿತವಾಗ್ಲೂ ಕಾಣ್ತಾನ ಮಾತು. ಎಷ್ಟೋ ಜನರು ಸಾಕ್ಷಿ ಕೇಳಿವಲ್ಲ, ಅವರು ಪೂರ್ತಿಯಾಗಿ ನನಗೆ ಈ ಜೀವನ ಬೇಡ ಅನ್ನುವಂಥವ್ರಿಗೆ ದೇವರು ಜೀವನ, ಹೊಸ ಜೀವನ ತೆರಿತಾನ ಮಾತು. ಹಲ್ಲೆಲೂಯಾ. ಓಕೆ, 4 ಸಾರಿ ಅಳದನ. ಹಲ್ಲೆಲೂಯಾ. 1 ಸಾರಿ ಅಳಿಯುವಾಗ ಹೆಜ್ಜೆಗಳು ಮುಳುಗುವಷ್ಟು ನೀರು ಬಂದವ. 2ನೇ ಸಾರಿ ಅಳಿಯುವಾಗ ಮೊಣಕಾಲ್ಮಷ್ಟು ನೀರು ಬಂದವ. 3ನೇ ಸಾರಿ ಅಳಿಯುವಾಗ ನಡುವಿನ ಮಟ್ಟ ಬಂದವ. 4ನೇ ಸಾರಿ ಅಳಿಯುವಾಗ ಇನ್ನು ಮುಳುಗುವ ಪರಿಸ್ಥಿತಿಯಲ್ಲಿ ಆತನ ಏನ್ ಮಾಡ್ಯಾನ, ಬಂದು ದಡಕ್ ಸೇರನ. ಅವಾಗ ತಿರುಗಿ ನೋಡ್ತದನ ಮಾತಾತನ ಹತ್ರ. ಏನಪ್ಪಾ ಅಂತಂದ್ರೆ, ಈ ನೀರು ದೇವರ ಆಲಯದ ಹೊಸ್ತಿಲಿನ ಕೆಳಗೆ ನೀರು ಹರಿದೋಗ್ತದವಲ್ಲ, 1000 ಮೊಳ ಅಳದೆ, 1000 ಮೊಳ ಅಳದೆ, 1000 ಮೊಳ ಅಳದೆ, 1000 ಮೊಳ. ಎಷ್ಟು 1000 ಮೊಳ ಅಳದ ಲಾಸ್ಟ್ಗೆ?
4 ಅಷ್ಟು ಸಾವಿರ ಮೊಳ ಅಳಿಯದೊಳಗಾಗಿ ನೀರು ಪ್ರವಾಹದಂತ ಬಂದವಲ್ಲ ನೀರು. ಈ ನೀರು ಎಲ್ಲೆಲ್ಲಿಗಾದ್ರೂ ಹರಿದು ಹೋಗ್ತಾವೋ ಆ ದಡಗಳಲ್ಲಿ, ಆ ಸ್ಥಳಗಳಲ್ಲಿ ಹರಿದು ಹೋಗಿ ಈ ನೀರು ಒಂದು ವೇಳೆ ಉಪ್ಪಿನ ಸಮುದ್ರಕ್ಕೆ ಬಿದ್ದರೆ ಉಪ್ಪು ನೀರು ಕೂಡ ಸಿಹಿ ನೀರಾಗುತ್ತಾವಂತ ಹೇಳ್ತಾರೆ. ಲವಣ ಸಮುದ್ರದಲ್ಲಿ ಬಿದ್ದಾಗ ನೀರ್ ಏನಾಗ್ಯವಂತ ಸಿಹಿ ನೀರಾಗ್ಯವಂತ ಮಾತು. ಡೆಡ್ ಸಮುದ್ರ ಅನ್ನುವಂಥದ್ದು ಐತಿ ನಮ್ಮ ಪ್ರಪಂಚದಲ್ಲಿ. ಗಲಿಲಾಯ ಸಮುದ್ರ, ಇನ್ನೂ ಒಂದು ಯೋರ್ದನ್ ನದಿ ಐತಿ, ಇನ್ನೂ ಒಂದು ಡೆಡ್ ಅನ್ನೊಂದು ಲವಣ ಸಮುದ್ರ ಐತಿ ಮಾತು. ಯೆರೂಸಲೇಮಿನ ಸುತ್ತಲೂ ಐತಿ ಮಾತಿವು. ಗಲಿಲಾಯ ಸಮುದ್ರಕ್ಕೆ ಆಗ್ಲಿ ಲವಣ ಸಮುದ್ರಕ್ಕಾಗ್ಲಿ ನೀರು ಎಲ್ಲಿಂದ ಬರ್ತಾವಂದ್ರೆ ಯೋರ್ದಾನ್ ನದಿಯಿಂದ ನೀರು ಹರಿದು ಗಲಿಲಾಯ ಸಮುದ್ರಕ್ಕೆ ಸೇರ್ತಾವಂತ ನೀರು. ಗಲಿಲಾಯ ಸಮುದ್ರಕ್ಕೆ ಸೇರಿದಂತ ಈ ಯೋರ್ದಾನ್ ನದಿ ನೀರು ಮತ್ತೆ ತಿರ್ಗಿ ಅಲ್ಲೆಲ್ಲಿಂಚ ಹರಿದು ಈ ನೀರು ಇನ್ನ ಪ್ರವಾಹವಾಗಿ ಮುಂದಕ್ಕೆ ಹೋಗುವಂತ ನೀರು ಲವಣ ಸಮುದ್ರಕ್ಕೆ ಹೋಗಿ ಮುಳುಗ್ತಾವಂತೆ. ಅಂದ್ರೆ ಮೃತು ಸಮುದ್ರ ಮಾತಿದು. ಅಂದ್ರೆ ಆ ಸಮುದ್ರದಲ್ಲಿ ಏನಿಲ್ಲ ಸಿಲಿ, ಮೃತು ಸಮುದ್ರ ಅಂದ್ರೆ ಜೀವ ಇಲ್ಲ ಮಾತು. ಆ ಜೀವ ಇಲ್ಲದ ಸಮುದ್ರಕ್ಕೆ ಗುಣಗಿ ಈ ದೇವರ ಆಲಯದ ವಸ್ತುವಿನ ಕೆಳಗೆ ಹರಿಯುವ ನೀರು ಹರಿದೋದ್ರಿಗಿನ ಖಚಿತವಾಗ್ಲೂ ಜೀವ ಐತಂತ ಮಾತು. ಅಂದ್ರೆ ಡೆಡ್ ಸಮುದ್ರ ಅಂತ ಮಾತು. ಸತ್ತ ಸಮುದ್ರ ಐತಿ ನಮ್ಮ ಪ್ರಪಂಚದಲ್ಲಿ, ಇಸ್ರಾಯೇಲ್ ದೇಶದಲ್ಲಿ ಐತಿ. ಸತ್ತ ಸಮುದ್ರ ಅಂದ್ರೆ ಏನು? ಇವಾಗ ಎಲ್ಲಾ ಸಮುದ್ರಗಳಲ್ಲಿ, ಹೊಳೆಗಳಲ್ಲಿ, ನೀರುಗಳಲ್ಲಿ ಏನೈತಿ ಗೊತ್ತಾ? ಜೀವ ಐತಿ. ಅದರಲ್ಲಿ ಯಾವ ಮೀನೋ, ತಾಬಾಲೋ, ಎಂಡ್ರಕಾಯೋ, ತಿಮಿಂಗಲಗಳು, ಒಂದು ಪಕ್ಷಿಗಳು, ಮರನೋ ಬೆಳಿತೈತ. ಆದ್ರೆ ಈ ಮೃತ ಸಮುದ್ರ ಐತಲ್ಲ, ಅದ್ರಲ್ಲಿ ಯಾವ ಮೀನಿಲ್ಲ, ಯಾವ ತಿಮಿಂಗಲಗಳಿಲ್ಲ, ಯಾವ ಎಂಡ್ರಕಾಯಿ ಇಲ್ಲ, ಏನು ಬೆಳೆಯಂಗಿಲ್ಲ. ಒಂದು ವೇಳೆ ಮನುಷ್ಯನ್ ಸೊತ್ತು ಹೋಗ್ಬೇಕಂತೇಳಿ ಬಿದ್ದೋಳ ಮನುಷ್ಯನ್ಗಳು ಸಾಯಂಗಿಲ್ಲ, ಮ್ಯಾಗ ತೇಲಿರ್ತಂತಾರೆ. ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರ ಅದನ್ನ ಏನ್ ಸಮುದ್ರ ಅಂದ್ರ? ಮೃತು ಸಮುದ್ರ ಅಂದ್ರ ಮಾತು. ಅದರಿಂದ ಲವಣ ಸಮುದ್ರ ಅಂತ ಬರ್ದನ ಮಾತು. ಅಂತ ಸಮುದ್ರಕ್ಕೂ ಕೂಡ ಈ ವಸ್ತುವಿನ ಕೆಳಗಿಂದ ಹರಿದೋಗುವ ನೀರು ಬಿದ್ದವಂದ್ರೆ ಆ ಸಮುದ್ರ ಕೂಡ ಏನಂತ ಜೀವಂತವಾಗತ್ತಂತೆ. ಅಲ್ಲೆಲ್ಲೂಯ್ಯ. ಅಂದ್ರೆ ಇದು ಎಲ್ಲೆಲ್ಲಿಂದ ಹರಿದು ಹೋಗ್ತಿದ್ದು? ದೇವರ ಮಂದಿರದ ವಸ್ತುವಿನ ಕೆಳಗಿನಿಂದ ನೀರು ಹರಿದೋಗ್ತಂತೆ. ಅಂದ್ರೆ ಪರಿಶುದ್ಧಾತ್ಮನಾದ ದೇವರು, ಪರಿಶುದ್ಧಾತ್ಮನು ಜೀವ ಜಲವಾಗಿ ಸಭೆಯಿಂದ ಹೊರಗಡೆ ಹೋಗ್ಬೇಕು ಹೊರತಾಗಿ ಹೊರಗಡೆಯಿಂದ ಒಳಗಡೆ ಬರಕಲ್ಲ. ಅಲ್ಲೆಲ್ಲೂ ಹೇಳುವ ಸಾರಿ. ಅಂದ್ರೆ ನಾನು ನೀನೇ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಪರಿಶುದ್ಧರಾಗಿ ಈ ಲೋಕಕ್ಕೆ ಜೀವ ಜಲವಾಗಿ, ಈ ಲೋಕಕ್ಕೆ ಬೆಳಕಾಗಿರ್ಬೇಕು ಹೊರತಾಗಿ ಈ ಲೋಕ ನಿನಗೆ ಬೆಳಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಈ ಲೋಕ ನಿನಗೆ ಜಲ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನೀನೇ ಜೀವ ಜಲವಾಗಿ ಮಾರ್ಪಡ್ಬೇಕು ಈ ಲೋಕಕ್ಕೆ. ಅಲ್ಲೆಲ್ಲೂಯ್ಯ. ನಿನ್ನಿಂದ ಹೊರಟು ಹೋಗುವ ಪ್ರತಿ ಮಾತು, ನಿನ್ನಿಂದ ಹೊರಟು ಹೋಗುವ ಪ್ರತಿ ಕಾರ್ಯಗಳು ಮೃತರೊಳಗಿರಬೇಕು, ಬದುಕು ಮಾತು. ಅದು ಇಲ್ಲಿ ಬರೆದಿರುವಂತ ಒಂದು ಅಂಶ ಮಾತು. ನೋಡ್ರಿ, ಯೇಸು ಕ್ರಿಸ್ತನ ಒಂದು ಮಾತೇನ ಎಲ್ಲಿ? ಯೋಹಾನ ಬರೆಸುವ ವಾರ್ತೆಯಲ್ಲಿ, ಯಾವನಿಗಾದ್ರೂ ನೀರಡಿಕೆ ಆಗಿದ್ರೆ ನನ್ನ ಬಳಿಗೆ ಬಂದು ಏನ್ ಮಾಡ್ರಂತೇನ? ಕುಡಿರಿ ಅಂತ ಏನ್ ಮಾತು. ನಿಮ್ಮ ಹೃದಯಗಳನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊಳ್ಳ್ರಿ, ನಿಮ್ಮ ಹೊಟ್ಟೆ ಒಳಗಿಂದ ಏನ್ ಅರ್ಧೋತಾವಂತೇನ? ಜೀವಧಾರೆಗಳು ಹೊರಟು ಹೋಗ್ತಂತ ಮಾತು. ಜೀವಧಾರೆ ಆಗ್ಲಿ, ಜೀವ ಜಲವಾಗ್ಲಿ ಔಟ್ಸೈಡ್ ಇಟ್ಟಿಲ್ಲ ದೇವರು, ಒಳಗಡೆ ಇಟ್ಟನ ಜೀವ ಜಲ, ನಿನ್ನೊಳಗಿಟ್ಟನ ಜೀವ ಜಲ. ನೀನು ಸಾಮಾನ್ಯ ಮನುಷ್ಯನ ಅನ್ಕಬೇಡ, ನಿನ್ನೊಳಗೆ ದೇವರ ಆತ್ಮ ಇದ್ದಾನೆ. ಅಲ್ಲೆಲ್ಲೂ ಹೇಳೋ ಸಾರಿ, ನಿನ್ನೊಳಗೆ ದೇವರ ಆತ್ಮ ಇದೆ, ನಿನ್ನೊಳಗೆ ಜೀವ ಜಲ ಇದೆ. ಅದಕ್ಕೋಸ್ಕರವೇ ನೀನು ಸಾಮಾನ್ಯ ಮನುಷ್ಯನಲ್ಲ. ಯಾಕೆಂತಂದ್ರೆ ನೀನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಂಡಿಗೆ. ಯಾರನ್ನ ಅಂಗೀಕಾರ ಮಾಡ್ಕೊಂಡಿಗಮ್ಮ? ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಂಡಿ ಮಾತು. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಜೀವ ಜಲ. ಎಲ್ಲರನ್ರಿ ಇವಾಗ ಯೇಸು ಕ್ರಿಸ್ತನು ಜೀವ ಜಲ. ಈ ಜೀವ ಜಲ ಎಲ್ಲೆಲ್ಲಿ ಎಲ್ಲ ಹರಿದು ಹೋಗ್ತತೋ ಪ್ರತಿ ಮೃತು ಸಮುದ್ರ ಆಗ್ಲಿ, ಪ್ರತಿ ಮೃತು ಪರಿಸ್ಥಿತಿಗಳಾಗ್ಲಿ, ಮೃತು ಕುಟುಂಬಗಳಾಗ್ಲಿ ಜೀವವಾಗಿ ಬರುತ್ತಾ ಮಾತು. ಬೈಬಲ್ ನಲ್ಲಿ 2 ಉದಾಹರಣೆ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಎಲ್ಲ ಗಮನ ಇಟ್ಟು ಕಳ್ಸ್ಕೊಡ್ರಿ. ಲೂಕನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೆದ ಮಾತು. 11ರಿಂದ 15 ತನಕ ಬರುತ್ತೆ. ಅಲ್ಲಿ ವಿಧವೆಗೆ ಒಬ್ಬ ಮಗನ ಮಾತು. ಆ ವಿಧವೆಯ ಮಗ ಏನಾಗ್ಯಾನಂದ್ರೆ ಯೌವನಸ್ಥನು. ಆ ಯೌವನಸ್ಥನು ಏನಾಗ್ಯಾನಂದ್ರೆ ತೀರ್ಕೊಂಡು ಹೋದ್ರೆ ಅವರೆಲ್ಲರೂ ಎಲ್ಲಾ ಕಾರ್ಯಗಳು ಮಾಡಿ ಆ ಒಂದು ಬಾಡಿನ ಅದ್ರ ಚಟ್ಟದ ಮೇಲೆ ಇಟ್ಕೊಂಡು ಹೊತ್ಕೊಂಡು ಊರೊಳಗಿಂದ ಹೊರಗಡೆ ಬರ್ತಾ ಇದ್ರ ಮಾತು. ಯೇಸು ಕ್ರಿಸ್ತನು ಶಿಷ್ಯರು ಊರ್ ಒಳಗೆ ಹೋಗ್ತಾ ಇದಾರೆ ಮಾತು. ಅಲ್ಲೆಲ್ಲೂಯ್ಯ. ಒತ್ತುಕೊಂಡು ಅವರು ಹೊರಗಡೆ ಬರ್ತಾರೆ. ಯಾಕಂದ್ರೆ ಅವ್ರು ಮಣ್ಣು ಮಾಡ್ಲಿಕ್ಕೆ ಹೋಗ್ತಾರ. ಯೇಸು ಸ್ವಾಮಿ ಆ ಊರ್ ಒಳಗೆ ಹೋಗ್ತಾನ. ಇವರಿಬ್ಬರು ಭೇಟಿ ಎಲ್ಲಿ ಆಗೈತೆ ಅಂದ್ರೆ ಊರು ಬಾಕಲ ಮಧ್ಯದಲ್ಲಿ ಆಗೈತೆ ಮಾತು.
ಎಲ್ಲೆಲ್ಲೈತೆ ಇವ್ರಿಬ್ಬರು ಭೇಟಿ. ಈ ಕಡ್ಲಿಂಚ ಏನ್ ಬರ್ತಾ ಇದೆ ಅಂದ್ರೆ ಮರಣ ಬರ್ತಾ ಇದೆ, ಈ ಕಡ್ಲಿಂಚ ಏನ್ ಹೋಗ್ತಾ ಇದೆ, ಜೀವ ಹೋಗ್ತಾ ಇದೆ. ಹಲ್ಲೆಲೂಯಾ. ಯೇಸು ನಿಂತ್ಕೊಂಡ ಮಾತಲ್ಲಿ ಒಂದ್ಸಲ ವಚನ ಓದ್ತಾರೆ, ಒಂದ್ಸಾರಿ ಲೂಕನ ಬರೆಸುವಾರ್ತೆ 7ನೇ ಅಧ್ಯಾಯ 11, 12, 13 ವಚನ ಓದ್ರ ಒಂದ್ಸಾರಲ್ಲಿ. 7ನೇ ಅಧ್ಯಾಯ. ಸ್ವಾಮಿಯು ಆಕೆಯನ್ನು ಕಂಡು ಕನಕರಿಸಿ ಸಾಕು. ಏನಂದ? ಎಲ್ಲರೂ ಹೇಳ್ರಿ, ಅಳಬೇಡಮ್ಮ ಅಂತಾರ ಮಾತು. ಈ ಮಾತು ಏನನ್ನ ಹೊಸದಾಸಲಿ ಎಷ್ಟು ಜನ ಹೇಳಿರ್ಬೋದ ಎಮಗೆ ಬಂದು, ಸುಂದರಮ್ಮ ಸುದರ್ಶಮ್ಮ, ಸುಂದರಮ್ಮ ಅಳಬೇಡ ಸುಂದರ. ಯೇಸು ಕೂಡ ಏನಂತ ಅಳಬೇಡಮ್ಮ ಅಂತ. ಇದೇನು ಹೊಸದ ಮಾತು? ಏನಿಲ್ಲ ಸರಿ. ಈ ಮಾತು ತೀರ್ಕೊಂಡು ಹೋದಾಗೆ ಎಲ್ಲ ಕಾರ್ಯಕ್ರಮ ಮಾಡತಕ್ಕನ ಕೇಳ್ತಾನೆ ಇದ್ದಾಳೆ ಅಮ್ಮ, ಅಳಬೇಡ ಅಳಬೇಡ ಅಳಬೇಡ. ಯಾಕೆ ಅಂತಂದ್ರೆ ಇದ್ರನ್ನ ಮೆನ್ಷನ್ ಮಾಡಂದ್ರೆ ಗಂಡ ಇಲ್ಲ ಎಮ್ಗಸಲಿ, ವಿಧಿವೆ ಅಂತ ಬರೆಯಲ್ಪಡತ್ತೆ. ಮಕ್ಕಳು ಬೇರೆ ಇದಾರ, ಯಾರು ಇಲ್ಲ, ಇರೋ ಒಬ್ಬ ಮಗ ಯವನಸ್ಥನು, ಆತನ ಕೂಡ ಏನ ತಿರ್ಕೊಂಡು ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಏನ ಒತ್ತುಕೊಂಡು ಊರ್ಲಿಂಚ ಹೊರಗಡೆ ಬರ್ತಾ ಇದಾರೆ ಮಾತು ಅವರು. ಇವಾಗ ಯೇಸು ಆ ಊರಿಗೆ ಎಂಟ್ರಿ ಕೊಡ್ತದನ್ನ ಮಾತು. ಹಲ್ಲೆಲೂಯಾ. ಮರಣವು ಮೃತ್ಯುವು ಹೊರಗಡೆ ಬರ್ತಾ ಇದೆ, ಜೀವ ಸಮೃದ್ಧಿಯು ಊರು ಒಳಗಡೆ ಹೋಗ್ತಾ ಇದೆ ಮಾತು. ಇಬ್ಬರು ಭೇಟಿ ಎಲ್ಲಾಗತ್ತೆ ಅಂದ್ರೆ ಊರು ಬಾಗಿಲ ಮಧ್ಯದಲ್ಲಿ ಆಗತ್ತೆ ಮಾತು. ನಿಂತ್ಕೊಂಡಾರ ಮಾತು. ಚಟ್ಟದ ಹತ್ರ ಹೋಗ್ಯಾನ, ಅಳಬೇಡ ಅಂತ ಹೇಳೋಣ. ಇದೇನು ಹೊಸ ಮಾತಲ್ಲ, ಎಲ್ಲರೂ ಹೇಳ್ತಾ ಇದಾರೆ ಅವನ ಹತ್ರ ಹೋಗಿ, ಅಳಬೇಡಮ್ಮ ಸುಮ್ನಿರು, ಅಳಬೇಡಮ್ಮ ಸುಮ್ನಿರು. ಎಷ್ಟು ಜನರು ಹೇಳಿರ್ಬೋದು, ಎಲ್ಲರೂ ಹೇಳಿರಲ್ಲ ಅದೇ ಮಾತು. ಆದ್ರೆ ಎಲ್ಲರೂ ಹೇಳುವ ಮಾತುಗಳು ಬೇರೆ, ಯೇಸು ಹೇಳಿದ ಮಾತು ಬೇರೆ ಮಾತದು. ಹಲ್ಲೆಲೂಯಾ. ಎಷ್ಟೋ ಜನರು ಹೇಳಿರ್ಬೋದು ನಿನಗೆ, ಅಳಬೇಡ ಏನಾಗ್ತಲ್ಲ, ನಿನಗೆ ಏನಾಗ್ತಲ್ಲ. ಆದ್ರೆ ಎಲ್ಲರೂ ಹೇಳುದು ಬೇರೆ, ಯೇಸು ಹೇಳುದು ಬೇರೆ. ಹಲ್ಲೆಲೂಯಾ. ನಿಂತ್ಕೊಂಡು ಚಟ್ಟದ ಹತ್ರ ಹೋಗಿ ಮುಟ್ಟಿದ ಕೂಡಲೇ ಏನಾದ, ಮಗು ಎದ್ದು ಕೂತ್ಕೊಂಡು ಮಾತನಾಡ್ಲಿಕ್ಕೆ ಆರಂಭ ಮಾಡಿದ. ವಾಕ್ಯ ಓದು ಮುಂದಕ್ಕೆ ಸ್ವಲ್ಪ. ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಒತ್ತುಕೊಂಡವರು ಏನಾದ್ರು ನಿಂತರು. ಆಗ ಆತನು, ಯವನಸ್ಥನೇ ಹೇಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಏನಾದನು, ಸತ್ತದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಳೆಯುವನು. ಯೇಸು ಅವನ ತಾಯಿಗೆ ಕೊಟ್ಟನು. ಚಪಳ ತಟ್ಟಣ ಎಲ್ಲರೂ. ಇಲ್ಲಿ ನೋಡ್ರಿ, ಜೀವ ಅನ್ನುವಂಥದ್ದು ಕ್ರಿಸ್ತನಾಗಿದ್ದಾನೆ, ಮರಣ ಅನ್ನುವಂಥದ್ದು ಲೋಕ ಆಗೈತೆ. ಈ ಲೋಕದ ಒಳಗೆ ಜೀವ ಅನ್ನುವಂಥದ್ದು ಸೇರಿದಾಗ ಮಾತ್ರ ಮೃತರು ಸಜೀವರಾಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಲ್ಲದ ಹೋದ್ರೆ ಮೃತರಾಗೇ ಇರ್ತಾರೆ ಮಾತು. ಸತ್ತವರಾಗಿರ್ತಾರೆ. ಸತ್ತವರು ಬದುಕ್ಬೇಕಂದ್ರೆ, ಸತ್ತವರು ಜೀವಿಸ್ಬೇಕಂದ್ರೆ ಜೀವ ಬರಬೇಕಾಗಿತ್ತು ಮನುಷ್ಯನಲ್ಲಿ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಎಷ್ಟು ಜನ ಹೇಳಿರ್ಬೋದು ಆ ಮಾತು, ಸುಮ್ಮನಿರಮ್ಮ ಅಳಬೇಡ. ಎಷ್ಟು ಜನರು ಹೇಳಿದೊಳಗೆ ಆದರಣೆ ಸಿಗ್ಲಿಲ್ಲ. ಯೇಸು ಹೇಳಿದಕ್ಕೆ ಆದರಣೆ ಸಿಕ್ತು. ಅಲ್ಲಿ ಮರಣ ಅನ್ನುವಂತ ಆ ಮೃತ್ಯುವಿಗೆ, ನಾನು ಹೇಳಿದಲ್ಲ, ಈ ಹೊಸ್ತಿಲಿನ ಒಳಗಿಂದ ಹರಿಯುವ ನೀರು ಮೃತು ಸಮುದ್ರಕ್ಕೆ ಬಿದ್ರು ಆ ನೀರು ಏನಾಗ್ತದಂತೇನ, ಸಿಹಿ ಆಗ್ತದಂತ, ಜೀವ ಬರ್ತದಂತನ. ಜೀವ ಅನ್ನುವಂತ ಯೇಸು ಸ್ವಾಮಿ ಒಳಗಡೆಯಿಂದ ಮರಣ ಅನ್ನುವಂತ ಯವನಸ್ಥರೊಳಗೆ ಹೋಗ್ಕೊಳ್ಳೆ ಎದ್ದು ಕೂತ್ಕೊಂಡ ಮಾತನಾಡುದು. ನಿನ್ ಪರಿಸ್ಥಿತಿ ಏನೇ ಆಗಿರ್ಬೋದು, ನಿನ್ ಪರಿಸ್ಥಿತಿ ಸತ್ತು ಹೋಗಿರೋ ಪರಿಸ್ಥಿತಿ ಇರಬಹುದು, ಆದ್ರೆ ಯೇಸು ಇದ್ದಾನೆ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೀನಿ ಅಂತ ಹೇಳಿದೆ. ನನ್ನಲ್ಲಿ ಜೀವ ಐತೆ ಅಂತ ಹೇಳಿಲ್ಲ, ನನ್ನಲ್ಲಿ ಮಾರ್ಗ ತೋರಿಸ್ತಂತ ಹೇಳಿಲ್ಲ, ನನ್ನಲ್ಲಿ ಸತ್ಯ ಐತೆ ಅಂತ, ನಾನೇ ಸತ್ಯ ಅಂತ ಹೇಳಿದಂತೆ. ಹಲ್ಲೆಲೂಯಾ. ನಾನೇ ಜೀವ ಅಂತ ನನ್ನ ಮಾತು. ಅದಕ್ಕೋಸ್ಕರವೇ ಈ ಮೃತ್ಯು ಅನ್ನುವ ಸಮುದ್ರದೊಳಗೆ ಜೀವ ಒಂದು ನದಿ ಹರಿದು ಹೋಗಿ ಬಿದ್ದುಕೊಳ್ಳೆ ಯಾವ ರೀತಿ ಬದಲಾಯ್ತೋ ಪರಿಸ್ಥಿತಿಗಳು ಬದಲಾತ ಮಾತು. ಇನ್ನೊಂದು ನಾನು ಉದಾಹರಣೆ ಹೇಳಿ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಗಮನ ಕಳ್ಸೋಡ್ರಿ. ಲೂಕನ ಬರೆದ ಸುವಾರ್ತೆಯಲ್ಲಿ ಸತ್ತು ಹೋಗಿರುವ ಪರಿಸ್ಥಿತಿಗೆ ಒಬ್ಬ ಮನುಷ್ಯನ ಶ್ರೀಮಂತ. ಎಷ್ಟು ಶ್ರೀಮಂತ ಅಂದ್ರೆ ಬೇಕಾದಷ್ಟು ಆಸ್ತಿ ಐತಿ, ಆದ್ರೆ ನೆಮ್ಮದಿ ಮಾತ್ರ ಇಲ್ಲ ಆತನಿಗೆ. ಆತನ ಯಾರು ಗೊತ್ತಾ? 19ನೇ ಅಧ್ಯಾಯದಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ಯಾರತ? ಜಕ್ಕಾಯ ಮಾತು. ಎಷ್ಟೋ ಆಸ್ತಿ ಐತಿ, ಎಷ್ಟೋ ಅಣುವು ಐತಿ, ಆದ್ರೆ ಮನುಷ್ಯನಿಗೆ ನೆಮ್ಮದಿ ಮಾತ್ರ ಇಲ್ಲ. ಆದ್ರೆ ಯೇಸು ಕ್ರಿಸ್ತನಿಗೆ ಎಂತಾತನಂತ ನೋಡ್ಬೇಕು ಅನ್ಕೊಳ್ಳಂತೆ. ನೋಡ್ರಿ ಒಂದ್ಸರಿ 19:7 ಒಂದ್ಸಾರಿ ಲೂಕನ ಬರೆದ ಸುವಾರ್ತೆ 19:7 ಏನಂತ ಹೇಳ್ತಾನಪ್ಪ? ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವ ಬಳಿಯಲ್ಲಿ ಏನ್ ಮಾಡ್ತದನ? ಈತನು ಪಾಪಿಯಾಗಿರುವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಏನಾಗನ ಹೋಗಿದ್ದಾನೆ ಎಂದು. ಹಲ್ಲೆಲೂಯಾ. ಪಾಪ ಅಂದ್ರೆ ಏನ್ ಗೊತ್ತಾ? ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯನ್ನು ನೋಡ್ಲಾರ್ದೆ ಹೋದನು. ಪಾಪದ ಸಂಬಳ ಏನ್ ಹೇಳ್ರಿ? ಮರಣ. ಈ ತರ ಸಾಯುವ ಪರಿಸ್ಥಿತಿ. ಸಮಾಧಾನದಲ್ಲಿ ಅಂದ್ರೆ ಏನಾಗ್ತದೆ ಪ್ರಪಂಚದಲ್ಲಿ?
ಜೀವನ ಬದುಕೋದಕ್ಕಿಂತ ಸಾಯದ ಮೇಲೆ ಅಂತಾರ ಮಾತು. ಕೊನೆಗೆ ಇದೇ ಮಾತು ಬರೋದು ಬೈಬಲ್ ನಲ್ಲಿ. ಹೇಳ್ತಾನೆ, ಕಟ್ಟ ಕಡೆಗೆ ಮನುಷ್ಯನ ಸರಳವಾದ ಮಾರ್ಗ ಏನಾದ್ರಿಂದ ಐತಂದ್ರೆ ಅದು ಮರಣ ಅಂತ ಹೇಳಿರ ಮಾತು. ಈ ಪ್ರಪಂಚದಲ್ಲಿ ಈ ಮರಣ ಅನ್ನುವಂಥದ್ದು ಅಸಲಿ ಏನು ಗತಿಲ್ದವರೆಲ್ಲ ಸಾಯ್ತಾ ಇರೋದು. ಎಲ್ಲ ಓದದಲ್ಲಿರುವಂತವ್ರು, ಐಶ್ವರ್ಯವಂತರು, ಶ್ರೀಮಂತರು, ಬಹಳ ಉನ್ನತವಾಗಿರುವಂತವ್ರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿರುವಂತ ಒಂದು ನ್ಯೂಸ್ ನಾವು ನೋಡಿ ಮಾತು. ಅದಕ್ಕೆ ನಾನು ಹೋಗ್ತಾ ಇಲ್ಲ, ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಳ್ರಿ. ಈ ಜಕ್ಕ ಎನ್ನುವಂತ ಆತನಿಗೆ ಹಣ ಐತಿ, ಅಧಿಕಾರ ಐತಿ, ಆಸ್ತಿ ಐತಿ, ಏನಿಲ್ಲ ಆತನಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಅಸಲಿ ನಿನ್ ಜೀವಿತದಲ್ಲಿ ಕೂಡ ಎಲ್ಲ ಇರ್ಬೋದು, ಎಲ್ಲವೂ ಇರ್ಬೋದು, ಆದ್ರೆ ನಿನ್ನ ಮನಸ್ಸಿನಲ್ಲಿ ಶಾಂತಿ ಇಲ್ಲದೆ ಸಮಾಧಾನ ಇಲ್ಲದಿದ್ರೆ ಏನೊಂದು ವೇಳೆ ಯೇಸುವಿನ ಸೇರಿಸಿಕೊಂಡ ಜಕ್ಕಾಯನಾಗೆ ನೀನು ಸೇರಿಸಿಕೆ. ಹಲ್ಲೆಲೂಯಾ ಹೇಳೋಣ ಸಾರಿ, ಕೈ ಎತ್ತೋಣ ಹಲ್ಲೆಲೂಯಾ. ಯಾವ ರೀತಿ ಜಕ್ಕಾಯನ ಸೇರಿಸಿಕೊಂಡು ತನ್ನ ಮನೆಗೆ ರಕ್ಷಣೆಯನ್ನು ಪಡ್ಕೊಂಡು ತನ್ನ ಮನಸ್ಸಿಗೆ ಶಾಂತಿ ಪಡ್ಕೊಂಡು ನಿನ್ನ ಕುಟುಂಬಕ್ಕೂ ಯೇಸು ಶಾಂತಿ ಸಮಾಧಾನ ಕೊಡ್ಲಿ. ಆಮೇಲೆ ಎದಕ್ಕಂದ್ರೆ ಜೀವ ಜಲ ಎಲ್ಲೆಲ್ಲಿಗೆ ಹರಿದು ಹೋಗ್ತತೋ ಅಲ್ಲೆಲ್ಲ ಬದುಕ್ತಾರೆ, ಅಲ್ಲೆಲ್ಲ ಜೀವಿಸ್ತಾರೆ, ಅಲ್ಲೆಲ್ಲ ಮನುಷ್ಯರು ಇರ್ತಾರೆ, ಅಲ್ಲೆಲ್ಲ ಪ್ರಾಣಿಗಳು ಇರ್ತವೆ, ಅಲ್ಲಿ ಪಕ್ಷಿಗಳು ಇರ್ತವೆ, ಅಲ್ಲಿ ಸಮೃದ್ಧಿಯಾದ ಹಸಿರು ಇರ್ತತೆ. ಒಂದು ವೇಳೆ ಆ ಜೀವ ಜಲ ಹರಿದು ಹೋಗ್ಲಾರ್ದೆ ಹೋದ್ರೆ, ಜೀವನದೇ ಹರಿದು ಹೋಗ್ಲಾರ್ದೆ ಹೋದ್ರೆ ಎಲ್ಲವೂ ಮೃತವಾಗಿರ್ತದ ಮಾತು. ಪರಿಸ್ಥಿತಿ ಮೃತವಾಗಿ ಕಾಣ್ತತೆ. ಒಂದ್ ವೇಳೆ ಒಂದ್ಸಾರಿ ನೀನು ಆಲೋಚನೆ ಮಾಡು, ಈತನು ಅಳಿತಾ ಇದ್ದಾನೆ, ಅಳೆದು 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 ಆತನಿಗೆ ಹೇಳ್ತಾ ಇದ್ದಾನೆ ಮಾತು, ಬಾ ಮುಂದಕ್ ಬಾ, ಬಾ ಮುಂದಕ್ ಬಾ ಅಂತ ಮಾತು. 4 ಸಾರಿ ಅಳೆದು ಹೋದ್ ನೋಡ್ತಾನೆ ಮಾತು. ಈ ಜೀವ ಜಲ ನದಿ ಹರಿದು ಹೋಗಿ ಮೃತ್ಯು ಸಮುದ್ರದಲ್ಲಿ ಬೀಳೋ ತನಕ ಈ ನೀರು ಹರಿದು ಹೋಗ್ತಾ ಇರ್ತತ್ ಮಾತು. ಎಲ್ಲಿ ನಿಂದ್ರಂಗಿಲ್ಲ ಮಾತು. ನೋಡ್ರಿ, ಮಳೆ ಹೆಂಗ್ ಬರ್ತತಪ್ಪ ಅಂತೇಳಿ ಓದ್ದವ್ರಿಗೆ ಕೇಳಿದ್ರೆ ಖಚಿತವಾಗಿ ಕರೆಕ್ಟ್ ಹೇಳ್ತಾರ. ಇನ್ನು ಯಾರನ್ನ ನಿಮಗೆ ಕರೆಕ್ಟ್ ಆಗಿ ಹೇಳಕ್ಕಲ್ಲ. ಹೆಂಗ ಬರ್ತತ್ ಗೊತ್ತಾ? ಬಿಸಿಲಿಗೆ ಸಮುದ್ರ ಕಾದು ಹಾವರಿ ಹೋಗಿ ಮೇಘಗಳಾಗಿ ಎಲ್ಲಿ ಗುಡ್ಡಗಳು ತಂಪಿರ್ತತೋ ಅಲ್ಲಿ ಮತ್ತೆ ಏನಾಗತ್ತೆ, ಮಳೆಯಾಗಿ ಭೂಮಿಗೆ ಬರ್ತತ. ಇದು ನ್ಯಾಚುರಲ್ ಆಗಿ ಚಕ್ರವಾಗಿ ತಿರುಗ್ತಾ ಮತ್ತೆ ತಿರ್ಗ ಭೂಮಿ ಬಿದ್ದಂತ ಮಳೆ ಏನಾದತ್ತ, ಭೂಮಿ ಹೀರ್ಕೊಳ್ಳುವಂತ ಸ್ವಲ್ಪ ಹೀರ್ಕೊಂಡು ಮತ್ತೆ ತಿರ್ಗ ಹಳ್ಳವಾಗಿ, ನದಿಯಾಗಿ, ಹೊಳೆಯಾಗಿ ಮತ್ತೆ ಎಲ್ಲಿ ಸೇರ್ತತಿದು? ಸಮುದ್ರಕ್ಕೆ ಸೇರ್ತತಿ. ಹಲ್ಲೆಲೂಯಾ. ದೇವ್ರು ಇಟ್ಟಿರುವಂತದ್ದು ಪ್ರಕೃತಿಯ ನ್ಯಾಚುರಲ್ ಇಸ್ ಅ ಮಿರಕಲ್ ಅಂತ ಸರಿ ಯಾರು ಊಹೆ ಮಾಡಕ್ ಹಾಕಲ್ಲ. ಸಲಿ ಸಮುದ್ರದ ನೀರು ಹೆಂಗಿರ್ತಾವ ಗೊತ್ತಾ? ಉಪ್ಪಿರ್ತಾವ ಮಾತು. ಸ್ವಲ್ಪ ಅಸಲಿ ಯಾರು ಕುಡಿಯಕ್ ಹಾಕಲ್ಲ. ಸಲಿ ಮೈ ಮೇಲೆ ಬಿದ್ರೇನೆ ಜಿಡ್ಡು ಜಿಡ್ಡು ಇರ್ತತ್ ಮಾತ. ಅಸಲಿ ಆ ಸಮುದ್ರದ ನೀರ್ ನಾವೇನು ಮುಳುಗಿವಂದ್ರೆ ಮೈ ಮತ್ತೆ ಬೇರೆ ನೀರ್ ಕೊಟ್ಟ ನಾವ್ ಯಾವಾಗ ತೊಳ್ಕೋಬೇಕು ನಮ್ಮ ಮೈ ಅನ್ನಿಸ್ತತ್ ಮಾತು. ಎದಕ್ಕಂದ್ರೆ ಗೋವಾಕ್ ಹೋಗಿರುವಂತ ಗೊತ್ತಿರ್ತಾರೆ ಕಣಿ. ನಾನು ಆ ಸಮುದ್ರದಾಗ ಈಸ್ಟ್ ಆಡ್ಬಿಟ್ರೆ ಒಂದ್ ಸ್ವಲ್ಪ ಅರ್ಧ ಗಂಟೆ ಒಂದು 5 ನಿಮಿಷ ಆಡ್ಬಿಟ್ರೆ ಹೊರಗಡೆ ಬಂದ್ಮೇಲೆ ಮೈ ಎಲ್ಲ ಒಂಥರ ಜಿಬ್ಬಣ್ಣ ಅಂಟ್ಕೊಂಡಂಗಿರ್ತತ್ ಮೈ ಎಲ್ಲ. ಯಾಕಂದ್ರೆ ಅಷ್ಟು ಸತ್ವವಾಗಿರೋ ಮಾತು ಸಮುದ್ರಗಳಂತ ಪರಿಸ್ಥಿತಿ. ಅಂದ್ರೆ ಅದ್ರಲ್ಲಿ ಅಷ್ಟು ಉಪ್ಪು ಐತಿ ಮಾತು. ಆದ್ರೆ ಈ ಸಮುದ್ರ, ಈ ದೇವರ ಮಂದಿರದಲ್ಲಿ ಹರಿದು ಹೋಗುವ ವಸ್ತುಗಳೊಳಗೆ ಹರಿದು ಹೋಗುವಂತ ಅದ್ರ ನದಿ, ಅದು ಜೀವ ಜಲ. ಯಾವ ಜಲ ಹೇಳ್ರಿ ಇವಾಗ? ಜೀವ ಜಲ. ಮೊದಲನೇದು ಅಳಿವಾಗ ಎಲ್ಲಿ ಬಂದ ಅಂತೇಳಿ ನಾನು ಇವಾಗ ಎಲ್ಲಿ ಬಂದಂತೇಳಿನಿ? ಪಾದಗಳು, ಹೆಜ್ಜೆಗಳು. ಎಲ್ಲರೂ ಸಾರಿ, ಹೆಜ್ಜೆಗಳು ಮುಳುಗುವಷ್ಟು ಮಾತ್ರ ನೀರದ ಮಾತು. ನೋಡ್ರಿ, ಈ ಪಾದಗಳಿಗೆ ಬೈಬಲ್ ನಲ್ಲಿ ದೇವರು ಒಂದು ನಿಯಮ ಪದ್ಧತಿ ಇಟ್ಟ ಮಾತು. ಈತನು 1 ಸಾರಿ ಅಳದನ, 2 ಸಾರಿ ಅಳದನ, 3 ಸಾರಿ ಅಳದನ, 4ನೇ ಸಾರಿ ಅಳದಾಗ ಆ ನೀರು ಪ್ರವಾಹ ಹರಿದು ಹೋಗಿ ಮೃತು ಸಮುದ್ರಕ್ಕೆ ಬಿಡತ್ ಮಾತು. ಮೊದಲನೇ ಸಾರಿ ಅಳಿಯುವಾಗ ಪಾದಗಳನ್ನ ತೋರಿಸಿದ ಮಾತು ಎಲ್ಲ. ಅಲ್ಲೆಲ್ಲೂ 2 ಸಾರಿ. ಮೊದಲನೇದೇನು? ಪಾದಗಳು. ಬೈಬಲ್ ನಲ್ಲಿ ಎಜ್ಕೇಲನ ಗ್ರಂಥ 47ನೇ ಅಧ್ಯಾಯ ನಾವು 3ನೇ ವಚನ ಓದಿವಲ್ಲ, ಏನಂತ ಹೇಳ್ತಾನಪ್ಪ ಇವಾಗ? ಅದನ್ನ ಓದಿವಾಗ ಎಜ್ಕೇಲನ ಗ್ರಂಥ 47ನೇ ಅಧ್ಯಾಯ 3ನೇ ವಚನ. ಕೈಯಲ್ಲಿ ಉರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದರಿದು 1000 ಮೊಳ ಅಳೆದನು, ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು. ಅಲ್ಲಿ ನೀರು ಸಾಕು. ಎಷ್ಟು ಮುಳುಗುವಷ್ಟಿತ್ತು? ಹೆಜ್ಜೆ ಮುಳುಗುವಷ್ಟು. ಹೆಜ್ಜೆ ಅಂದ್ರೆ ಏನು? ಫಸ್ಟ್ ನಮ್ಮ ಪಾದಗಳು. ಅಂದ್ರೆ ಪಾದಗಳಂದ್ರೆ ಅಷ್ಟಕ್ಕೆ ನಾವು ಕಾಲಿಡ್ತೀವಲ್ಲ, ಕೆಳಗಡೆ ಮಟ್ಟ ಮಾತ್ರ ಅಷ್ಟೇ. ಈ ಪಾದಗಳು ಯಾವುದಕ್ಕೆ ಬೈಬಲ್ ನಲ್ಲಿ ಹೋಲಿಸಿದಂತಂದ್ರೆ ರೋಮ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 15ನೇ ವಚನ ಓದ್ರಿ. ಈ ಪಾದಗಳು ಹೆಜ್ಜೆ ಮುಳುಗುವಷ್ಟು ಆಯ್ತಂತಂದ್ರೆ, ಯಾಕೆ ಹೆಜ್ಜೆ ಮುಳುಗುವಷ್ಟು ತೋರಿಸಿದಂತಂದ್ರೆ, ಈ ಲೋಕಕ್ಕ ಸುವಾರ್ತೆ ಸಾರುವಂತವರ ಪಾದಗಳು ಎಷ್ಟೋ ಸುಂದರವಾಗಿರ್ತವಂತ ಬರೆದ ಮಾತು. ವಾಕ್ಯ ಓದಿರುವಾಗ ರೋಮ ಬರೆದ ಪತ್ರಿಕೆ 10ನೇ ಅಧ್ಯಾಯ 15ನೇ ವಚನ ಓದಿರುವಾಗ, ರೋಮ 10:15 ಓದಪ್ಪ. ಇದಕ್ಕೆ ಸರಿಯಾಗಿ
ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ ಎಂದು ಬರೆದಿದೆ. ಹಲ್ಲೆಲೂಯಾ. ಒಂದ್ಸರಿ ಎಲ್ಲ ಕೈ ಎತ್ತಿ ಹಲ್ಲೆಲೂಯಾ. ಅಲ್ಲಿ 1000 ಮೊಳ ಆಳದ ಹೆಜ್ಜೆಗಳು ಮಾತ್ರ ಮುಳುಗಿದವು. ಆ ಹೆಜ್ಜೆಗಳು ಯಾವ ನೀರಿನಲ್ಲಿ ಮುಳುಗಿದ್ವು ಅಂದ್ರೆ ಜೀವ ಜಲದ ಹೆಜ್ಜೆಗಳಲ್ಲಿ ಮುಳುಗಿದ್ವು. ನೀನು ಆ ಜೀವ ಜಲ ತುಂಬಿಕೊಂಡು ನೀನು ಸುವಾರ್ತೆ ಸಾರಲಿಕ್ಕೆ ಹೋದ್ರೆ ಆತನು ಜೀವ ಜಲದಲ್ಲಿ ಮುಳುಗಿರುವ ಪಾದಗಳು ಸುವಾರ್ತೆ ಸಾರುವವರ ಪಾದಗಳು ಕೂಡ ಅಂದವಾಗಿ ಮಾರ್ಪಡಿಸನಂತೆ. ಹಲ್ಲೆಲೂಯಾ. ನಿನ್ನ ಮುಖ ಅಂದವಾಗೈತೆ ಅಂತ ಬರ್ದಿಲ್ಲ ಬೈಬಲ್ನಾಗ. ಹಲೋ, ನಿನ್ನ ಮುಖ ಬೇಸೈತಂತ ಬರ್ದಿಲ್ಲ ಬೈಬಲ್ನಾಗ. ನಿನ್ನ ಪಾದಗಳು ಸುಂದರವಾಗಿದವಂತ ಬರ್ದನ. ಆತನ ಪಾದಗಳು ಜೀವ ಜಲದ ನದಿಯಲ್ಲಿ ಮುಳುಗಿದಾಗ ದಾಟಿ ಹೋಗ್ಲಿಕ್ಕೆ ಆ ಜೀವ ಜಲ ಸಹಾಯ ಮಾಡತ್ತೆ. ನಿನ್ ಪಾದಗಳು ಎದ್ರಲ್ಲಿ ಮುಳುಗಬೇಕಂದ್ರೆ ಹೆಜ್ಜೆಗಳು ಅಂದ್ರೆ ಸುವಾರ್ತೆಯಲ್ಲಿ ಮುಳುಗಬೇಕು. ಎಲ್ಲರೂ ಹೇಳ್ರಿ, ಹೆಜ್ಜೆಗಳಂದ್ರೇನು? ಸುವಾರ್ತೆಯಲ್ಲಿ ಮುಳುಗಬೇಕು. ಇವಾಗ ಓದಿದ್ದು ಅದೇ ಅಲ್ಲಪ್ಪ. ಏನಂತ ಹೇಳ್ತಾನೆ ಇನ್ನೊಂದ್ಸರಿ ಓದ್ರನ್ನ ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಳ್ರಿ. ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಯಾರ ಪಾದಗಳಂತೆ? ಸುವಾರ್ತೆ ಸಾರುವವರ ಪಾದಗಳು. ಎಲ್ಲ ನೋಡ್ರಿ, ಯಾರ ಪಾದಗಳು? ಸುವಾರ್ತೆ ಸಾರುವವರ ಪಾದಗಳು. ಬೈಬಲ್ ಹೇಳ್ತದೆ ಸುವಾರ್ತೆಗೆ ಎಷ್ಟು ಪವರ್ ಐತಂದ್ರೆ 1 ಕೊರಿಂಥ 1:18 ಒಂದ್ಸಾರಿ, 1 ಕೊರಿಂಥ 1:18 ಓದಪ್ಪ ಒಂದ್ಸಾರಿ. 1 ಕೊರಿಂಥ 1:18. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಇದು ಹುಚ್ಚು ಮಾತಾಗದಂತೆ, ರಕ್ಷಣೆ ಮಾರ್ಗದಲ್ಲಿರುವವರಿಗೆ ನಮಗಾದ್ರೂ ದೇವರ ಶಕ್ತಿ ಆಯ್ತಂತೆ. ಚಪ್ಪಳ ತಕೋಣ. ಹಲ್ಲೆಲೂಯಾ. ಸುವಾರ್ತೆ ಅನ್ನುವಂಥದ್ದು ಈ ಲೋಕದ ಜನರಿಗೆ ಏನ್ ಮಾತಾಗತ್ತಂತೆ? ಹುಚ್ಚಿಡ್ದತ್ತು ಇವನಿಗೆ ಅಂತಾರಂತೆ. ಎಸ್, ಯೇಸು ಕ್ರಿಸ್ತನ ಹುಚ್ಚು ಹಿಡ್ದತ್ತ ನಮಗೆ. ಯೇಸು ಕ್ರಿಸ್ತನ ಬಗ್ಗೆ ಹುಚ್ಚಿಡುತ್ತೆ. ಅದಕ್ಕೋಸ್ಕರವೇ ಪರಿಶುದ್ಧವಾಗಿ ಬದುಕಬೇಕನ್ನುವಂತ ತಪನ ಐತಿ, ನೀತಿಯಾಗಿ ಬದುಕಬೇಕಂತ ತಪನ ಐತಿ. ಆದ್ರೆ ಲೋಕಕ್ಕ ಈ ಮಾತು ಹೇಳಕ್ ಹೋದ್ರೆ ಅವ್ರಿಗೆ ಹೆಂಗ್ ಕಾಣ್ತತ? ಅವ್ರಿಗೆ ಇದು ಹುಚ್ಚು ಮಾತಾಗಿ ಕಾಣ್ತತ. ఎందుకంದ್ರೆ ಅವರು ಪರಿಶುದ್ಧವಾಗಿ ಬದುಕಲಿಕ್ಕೆ ಪ್ರಯತ್ನ ಕೂಡ ಮಾಡಂಗಿಲ್ಲ, ನೀತಿಯಾಗಿ ಬದುಕಲಿಕ್ಕೆ ಪ್ರಯತ್ನ ಕೂಡ ಮಾಡಂಗಿಲ್ಲ. ಆದ್ರೆ ನೀನು ಈ ಸುವಾರ್ತೆ ಹೊತ್ಕೊಂಡು ಹೋದ್ರೆ, ನೀ ಸುವಾರ್ತೆಯನ್ನು ಹೊತ್ಕೊಂಡು ಹೋಗಿ ನಿನ್ ಸಾರುವಾಗ ದೇವ್ರು ನಿನ್ನ ನೋಡಿ ಹೇಳ್ತಾನ, ನಿನ್ನ ಪಾದಗಳು ಕಾಲು ಕಲ್ಲಿಗೆ ತಗಲಾರ್ದಂತೆ ನಾನು ಕಾಪಾಡ್ದ ಅಂತ ಹೇಳ. ಹಲ್ಲೆಲೂಯಾ. ನಿನ್ನ ಪಾದಗಳು ಅಂದ್ರೆ ನಿನ್ನ ಹೆಜ್ಜೆಗಳು ನೀರಿನಲ್ಲಿ ಮಾತ್ರ ಅಷ್ಟೇ ಮುಳುಗಿರೋದು. ಈ ಹೆಜ್ಜೆಗಳಿಗೆ ಗುರುತೇನಂದ್ರೆ ಸುವಾರ್ತೆ ಗುರುತು. ಎಲ್ಲರಂದ್ರೆ ಏನ್ ಗುರುತು? ಸುವಾರ್ತೆ ಗುರುತು. ಸಾರ್ತದಿಗೆ ಸುವಾರ್ತೆ. ನೀನು ನಿನ್ನ ಕುಟುಂಬದವರಿಗೆ ಹೇಳ್ತದಿಗೆ ಸುವಾರ್ತೆ, ನಿನ್ನ ರಕ್ತ ಸಂಬಂಧಿಕರಿಗೆ ಹೇಳ್ತದ್ಯಾ, ನಿನ್ನ ಸ್ನೇಹಿತರಿಗೆ ಹೇಳ್ತದೆ ಸುವಾರ್ತೆ. ನೀನು ಸುವಾರ್ತೆ ಸಾರಲೇಬೇಕು. ಹಂಗಾದ್ರೆ ನಿನ್ನ ಪಾದಗಳು ಏನಾಗಿರ್ತಾವ ಅಂತ ನೀವಲ್ಲಿಂಚ ಸುಂದರವಾಗಿರ್ತಾವ ಅಂತ. ನಾವು ಮಕಕ್ಕ ಬಡ್ಕಂತ ಮಾತು ಯಾವತ್ತನ್ನ ಕಾಲಿಗೆ ಪೇರಲ್ಲ ಚೇಂಡ್ರ. ಹಲೋ, ಏನಕ್ಕ ಅಣ್ಣ? ನಾವೆಲ್ಲರೂ ಮಕ ನೋಡ್ಕೊಂಡಿವಿ, ಸಾಕ್ಷಾತ್ ದೇವ್ರು ನಮ್ಮ ಪಾದಗಳು ನೋಡನಂತೆ. ಹಲೋ, ನಾವೆಲ್ಲ ಏನ್ ನೋಡ್ಕೊಂತೀವಿ? ಇರೋದು ಒಂದು ಒಂದು ಅರ್ಧ ಇಂಚು ಮಕಕ್ಕ. ಏನು ಇವತ್ತು ಪ್ರಪಂಚ ಎಲ್ಲ ಯಾವ್ದಕ್ಕೆ ಹಣ ಖರ್ಚು ಮಾಡ್ತದ ಗೊತ್ತಾ? ಇದ್ರನ್ನ ಏನಂತಾರೆ ಇಂಗ್ಲಿಷ್ ನನ್ನ ಬರುವಲ್ದು ಅಸಲಿ. ಏನಂತಾರ ಇಂಗ್ಲಿಷ್ನಾಗ? ಪ್ರಪಂಚ ಎಲ್ಲ ಹಣ ಎದಕ್ ಖರ್ಚು ಮಾಡ್ತದಂದ್ರೆ ಬ್ಯೂಟಿ ಪಾರ್ಲರ್ ಖರ್ಚು ಮಾಡ್ದಂತೆ. ಇವು ಕೊಟ್ಟನಲ್ಲ ದೇವ್ರು, ಇವ್ಟ್ಲ ಕಟಿಂಗು. ಈ ಮದುವೆ ಮಾಡೋ ಟೈಮ್ನಾಗ ಮಲಗಿತ್ತು ನೋಡ್ರಿ, ಜಲ್ದಿ ಬಂದ್ರೆ ಜಲ್ದಿ ಬರಾಕಲ್ಲ ಮಸಲಿ. ಯಾವಾಗ ಬರ್ತಾವೆ ಹೇಳ್ರಿ? ಬಂದಿರಲ್ಲ ರೋಸ್ಕೊಂಡು ಅಲ್ಲಿ ಯಾರಿಗೆ ಇದ್ದರಿಗೆ ಕೊಟ್ಟು ಬಿಡ್ಬೇಕು, ಬರ್ಕಾಡ್ರಿ ಹೆಸರು ಅಂತೇಳಿ. ಅಲ್ಲಿ ಊಟ ಇರ್ತಿರ್ತಾರ ಉಂಡಾಗಿ ನೋಡ. ನಾನೋಡ ಬಂದಿದ್ದಾಳ ಎಲ್ಲಿ ಬಂದಿದ್ದೆ ನೀನ್ ಸುಮ್ಮನೆ ಸಿಲಿ ಮಕ ಕೂಡ ನೋಡ್ಸಿ ಅಂತ. ಮಕ ನೋಡ್ಸಕ್ ಮಲ್ಲಿ ಜಲ್ದಿ ಬಂದ್ರಲ್ಲ ಅಲ್ಲಿ ಸಿಲಿ. ಇವು ಕೂಡ ಕಟಿಂಗು. ಮನುಷ್ಯರು ಮುಖ ನೋಡ್ತಾರೆ, ನೀನ್ ಸುವಾರ್ತೆ ಸಾರ್ತಾ ಇದ್ರೆ ದೇವ್ರಿನ ಪಾದಗಳು ನೋಡ್ತಾರಂತೆ. ಅಲ್ಲೆಲ್ಲಯ್ಯ, ನೀನ್ ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಹೊತ್ಕೊಂಡು ಹೋಗಿ ಹೇಳುವವರ ಪಾದಗಳು ಸುವಾರ್ತೆ ಸಾರುವವರ ಪಾದಗಳು ಎಷ್ಟೋ ಅಸಾಧ್ಯ ಸುವಾರ್ತೆ ಸಾಧ್ಯ ಹೇಳ್ತದ್ಯಾ? ನಿನ್ನ ರಕ್ತ ಸಂಬಂಧಿಕರಿಗೆ, ನಿನ್ನ ಸ್ನೇಹಿತರಿಗೆ, ನೀನು ಉದ್ಯೋಗ ಮಾಡತ್ತಲ್ಲಿ, ಕೆಲಸ ಮಾಡತ್ತಲ್ಲಿ, ನೀನು ಎಲ್ಲಿದ್ದೀವೋ ಅಲ್ಲಿ ಸುವಾರ್ತೆ ನೀನೇ. ನಿನ್ನ ಪಾದಗಳು ಅಂದವಾಗಿರ್ತಾವಂತ ಮಾತು ನೋಡ್ರಿ. ಯೆಶಾಯ ಬರೆದ ಗ್ರಂಥ 52ನೇ ಅಧ್ಯಾಯ 7 ವಚನ ಓದಿ ಸಾರಿ. ಯೆಶಾಯ 52 ಬೇರೆಯವ್ರು ಸಿಕ್ಕರೆ ಓದ್ರಿ.
52:7 ಏಷ ಏನಂತ ಹೇಳ್ತಾನಪ್ಪ? ಪರ್ವತಗಳ ಮೇಲೆ ಏರ್ಪಡುತ್ತಾ ತ್ವರೆ ಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಚಪಳತಾಣ ಎಷ್ಟೋ ಅಂದವಾಗಿ. ನೋಡ್ರಿ, ಏನೆಲ್ಲ ಮಾಡ್ತೀವಿ, ಅಸಲಿ ಮುಖಕ್ಕೆ ಏನೆಲ್ಲ ಅಂಡಿಸ್ತೀವಿ. ಹಂಗ ಬೆಳ್ಳಗಾಗಂಗಿದ್ರೆ ಸೌತ್ ಆಫ್ರಿಕಾದಾರ ಯಾರು ಕೂಡಾಗಿ ಅಸಲಿ ಕರ್ರಗಿರ್ತದಿಲ್ಲ. ಅಸಲಿ ಅಡ್ವರ್ಟೈಸ್ಮೆಂಟ್ ತೋರ್ಸಾರಲ್ಲ, ಯಾವತ್ತನ್ನ ಕರ್ರಗಿರೋರ್ನ ತೋರ್ಸ್ಯಾರ, ಅಪ್ಪಣಿಗೆ ತೋರ್ಸಕ್ ಆ ಬೆಳ್ಳಗಿರೋರ್ನೇ ತೋರಿಸಿ ಮೋಸ ಮಾಡ್ತಾರ ಪ್ರಪಂಚಕ್ಕೆಲ್ಲ. ಅದಕ್ಕೆಲ್ಲ ಎಷ್ಟೆಲ್ಲ ಹಣ ಖರ್ಚು ಮಾಡ್ತಾ ಅಸಲಿ. ಕಾಸ್ಮೆಟಿಕ್ ಇಂಗ್ಲಿಷ್ನಾಗ ಏನಂತಾರ, ಒಂದೇ ಮಾತ್ರ ಏನಂತಾರ ಅದನ್ನ, ಕಾಸ್ಮೆಟಿಕ್. ಇದಕ್ಕೆ ಖರ್ಚು ಮಾಡಿದಷ್ಟು ಪ್ರಪಂಚ ಅದಕ್ಕೆ ಖರ್ಚು ಮಾಡಕ್ಲಂತೆ. ಯಾಕೆ ಹೇಳ್ತೇನೆಂತಂದ್ರೆ, ನಾನು ನಿನ್ನ ಪಾದಗಳು ಸುಂದರವಾಗಿದ್ರೆ ನಿನ್ನ ಮುಖ ಕೂಡ ಸುಂದರವಾಗಿರ್ತದೆ ಅಂತ ಅರ್ಥ. ಅಲ್ಲೆಲ್ಲೂಯ್ಯ. ನಿನ್ನ ಪಾದಗಳು ಸುಂದರವಾಗಿಲ್ಲ ಅಂತಂದ್ರೆ ನಿನ್ನ ಮುಖ ಸುಂದರವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಎದಕ್ಕೆ ಹೇಳು? ನಿನ್ನ ಪಾದಗಳು ಹೆಜ್ಜೆ ಎಲ್ಲಿಗೆ ಹೋಗ್ಬೇಕಂದ್ರೆ ಸುವಾರ್ತೆ ಅನ್ನುವಂಥದ್ದನ್ನು ಒತ್ತುಕೊಂಡು ಹೋಗ್ಬೇಕು. ನಾನೆಲ್ಲಿ ಸುವಾರ್ತೆ ಸಾರ್ಲಣ ಅನ್ಕೋಬೇಡ. ನಿಮ್ಮ ಅಕ್ಕಗಾಗ್ಲಿ, ನಿಮ್ ಸಣ್ಣಮ್ಗಾಗ್ಲಿ, ನಿಮ್ ದೊಡ್ಡಮ್ಗಾಗ್ಲಿ, ನಿಮ್ ಅತ್ತೆಗಾಗ್ಲಿ, ನಿಮ್ ಹೆಣ್ಮಗಳಿಗಾಗ್ಲಿ ಸುವಾರ್ತೆ ಪಾಸ್ಟರ್ ಬಂದು ಹೇಳಕ್ಕಲ್ಲ ನಿಮ್ ಮನೆಗೆ. ನೀನಾದ್ರೆ ಹೇಳ್ತಿ ಮಾತು. ಅಲ್ಲೆಲ್ಲೂಯ್ಯ. ನಿನ್ನ ಸ್ನೇಹಿತನಿಗೆ ಪಾಸ್ಟರ್ ಬಂದು ಹೇಳಕ್ಕ ಸುವಾರ್ತೆ, ನೀನಾದ್ರೂ ಸುವಾರ್ತೆ ಹೇಳ್ತೀವಿ. ಎದಕ್ಕಂದ್ರೆ ನೀನು ಏನನ್ನ ಮಾಡಿದಾಗ ಎಂಬ ಫಸ್ಟ್ ಜಾಮ್ನಾಗ ಹಾಕಿ ಕೊಡ್ತೀಯಲ್ಲ, ನಿನ್ ಮಾತು ಕೇಳ್ತಾವ. ಮಾತು ಪಾಸ್ಟರ್ ಕೊಡಕಲ್ಲ. ಅಲ್ಲೆಲ್ಲೂಯ್ಯ ಹೇಳ್ರಿ ಸಾರಿ. ನೀನು ಎಲ್ಲಾ ಕೊಟ್ಟಿದ್ದವ್ರು ತಿಂತಾರಲ್ಲ, ಆದ್ರೆ ಏಸಮ್ ನಂಬ್ಕೊಂಡಿಲ್ಲ. ಒಂದ್ ದಿವಸ ಆದ್ರೆ ಏಸಮ್ ಬಗ್ಗೆ ಹೇಳಿಗ. ಫ್ರಾನ್ಸಸ್ ಸಾರ್ ಒಂದ್ ದಿವಸ ನಮಗೆ ಹೇಳಿದ ಸಾಕ್ಷಿ. ಎಷ್ಟೋ ಸಾರಿ ಅವ್ರು ಏನನ್ನ ಬರ್ತ್ಡೇ ಮಾಡ್ಲಿ, ಪಾರ್ಟಿ ಮಾಡ್ಲಿ, ಫಂಕ್ಷನ್ ಮಾಡ್ಲಿ, ಯಾವಾಗ್ಲೂ ಹೋಗ್ತಾ ಇದ್ರು, ಮಾತಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಆದ್ರೆ ಸುವಾರ್ತೆ ಕೇಳಾರ್ದೆ ಎಂಬ ಬ್ಲಡ್ ಬ್ಲಾಕ್ ಆಗಿ ಏನಾದ್ಲಂತೆ ಅಮ್ಮ ಸತ್ತು ಹೋದ್ಲು. ಒಂದೇ ಒಂದು ಬಾಧೆ, ಸುವಾರ್ತೆ ಹೇಳಿಲ್ಲಲ್ವಾ ನಾನು ಅಂತೇಳಿ. ಅಲ್ಲೆಲ್ಲೂ ಒಂದ್ಸಲ ಕೈ ಎತ್ತಿ ಎಲ್ಲರೂ ಅಲ್ಲೆಲ್ಲೂಯ್ಯ. ಇವತ್ತು ನಿನ್ನನ್ನು ಸಜೀವರ ಸಂಖ್ಯೆಯಲ್ಲಿ ಇನ್ನೂ ಇಟ್ಟಿದ್ದಾನೆ ಅಂದ್ರೆ ನೀನು ಸುವಾರ್ತೆ ಸಾರ್ಲಾದಿರ್ಬೇಡ. ಈ ಲೋಕದ ಜನರಿಗೆ ಸುವಾರ್ತೆ ಏನ್ ಮಾತಾಡ್ತೇನೋ ಹುಚ್ಚು ಮಾತು. ನಮಗಾದ್ರೂ ದೇವರ ಶಕ್ತಿ ಅಂತ ಬರ್ತಾನಪ್ಪ. ಸುವಾರ್ತೆ ಸಾರು, ನಿನಗೆ ಶಕ್ತಿ ಇರ್ತತೆ. ಸುವಾರ್ತೆ ಗುರುತಾಗಿ ಮಾತಾಡು, ನಿನಗೆ ಬಲ ಇರ್ತತೆ. ಪೌಲ ಒಂದು ಮಾತಾಡ್ತಾನೆ 9:16 1ನೇ ಕೊರಿಂಥ ಓದಿ ಒಂದು ಸಾರಿ. 9:16 1ನೇ ಕೊರಿಂಥ 9ನೇ ಅಧ್ಯಾಯ 16 ಏನಂತ ಹೇಳ್ತಾನೆ ಪೌಲ? ನಾನು ಸುವಾರ್ತೆಯನ್ನು ಸಾರಿದರು ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ಇವಾಗ ಏನನ್ನ ಕೆಲಸ ಹೇಳ್ತಾನಕ ಯಜಮಾನ ಮನೆಯಲ್ಲಿ, ಆ ಕೆಲಸ ಮಾಡಿಲ್ಲ ಅಂದ್ರೆ ಏನಂತ ಗೊತ್ತಾ? ಯಪ್ಪ ಇವಾಗ ಬಂದು ಬಿಡ್ತಾನ, ಇವಾಗ ನನ್ ಗತಿ ಏನಾಗತ್ತೋ ಅಂತ ಭಯ ಪಡ್ತಿರ್ತಾರ ಮಾತು. ಇವಾಗ ಏನೋ ನಾವು ಹೊರಗಡೆ ಹೋಗುವತ್ನಾಗ ಮನೆಯಲ್ಲಿ ಹೇಳಿರ್ತಾರ ಮಾತು, ಇದನ್ನೆಲ್ಲ ನೀವು ಕೆಲಸ ಮಾಡಿ ಮುಗಿಸ್ರಿ ಅಂತ ಹೇಳ. ಒಂದ್ ಸಾರಿ ಹೇಳಗನ ಮಾಡಿಲ್ಲ, 2ನೇ ಸಾರಿ ಹೇಳಗನ ಮಾಡಿಲ್ಲ, 3ನೇ ಸ್ವಲ್ಪ ಗಟ್ಟಿ ಹೇಳಿರ್ತಾನ ಮಾತು. ಬಂದು ನೀನು ಇದನ್ನೆಲ್ಲ ಸರಿ ಮಾಡ್ಲಾರ್ದು ಹೋದ್ರೆ ನನಗೆ ಐತ್ರ ಅಂತ ಹೇಳ್ತಾರ ಮಾತು. 3ನೇ ಸಾರಿ ಕೂಡ ಬಂದಾಗ ಮಾಡಿದ್ರೆ ಏನಂತ ಮಾತಾಡ್ತಾರ? ಯಪ್ಪ ಇವಾಗ ಬರ್ತಾನ, ಬಂದು ನನ್ ಗತಿ ಏನಾಗತ್ತೋ ಅಂತನಲ್ಲ. ಪೌಲ ಏನಂತ ಗೊತ್ತಾ? ಸುವಾರ್ತೆ ಸಾರಲೇಬೇಕು, ನನಗೆ ಸಾರದಿದ್ರೆ ನನ್ನ ಗತಿ ಏನಾದ್ರೂ ಗೊತ್ತಾ ಅಂತ ನನ್ನ ಮಾತು. ಎದಕ್ ಗೊತ್ತಾ? ಸುವಾರ್ತೆ ಸಾರದು ನಮ್ಮ ಬಾಧ್ಯತ, ಮನಸ್ಸುಗಳು ಮಾಡಿಸೋದು ದೇವರ ಬಾಧ್ಯತ. ಹಲ್ಲೆಲೂಯಾ. ಯಾವ ನಂಬಿಕೆ ಮಕ್ಕಳ ನಾಳೆ ನೋಡ್ತು ಫಸ್ಟ್ ಏನಂತವೆ ಅಸಲಿ ನೀನ್ ಹೆಂಗ್ ನಂಬಿಕೆ ಹೇಳತ್ತ ಹೋಗ್ಲಿ. ನೀನು ಬೈಬಲ್ ಹಿಡ್ಕೊಂಡ ಯೇಸುವೆ ದೇವರು ಅಣ್ಣ ನಾನು ಚರ್ಚೆ ಬರ್ತಾನೆ ಅಂತ ಬಂದ್ಬಿಟ್ಟಿಯಾ? ಹಂಗ್ ಬಂದ್ಬಿಟ್ಟಿಯಾ? ನಡಪ್ಪ ಫಸ್ಟ್ ಹೊರಕ್ ನಡಪ್ಪ. ನೀನು ಸುವಾರ್ತೆಯಲ್ಲಿ ಏನೈತೆ ಹೇಳ್ರಿ? ಶಕ್ತಿ ಐತಿ. ಸುವಾರ್ತೆ ಬಿಟ್ಟು ನೀನ್ ಏನನ್ನ ಮಾತಾಡು, ನಿನಗೆ ಶಕ್ತಿ ರಕ್ಲಸಲಿ, ನಿನಗೆ ಶಕ್ತಿ ರಕ್ಲ. ನಿನ್ ಸುವಾರ್ತೆ ಗುರುತಾಗಿ ಮಾತಾಡಕ್ ನಿಂತ ದೇವರ ಅಭಿಷೇಕ ಏನೋ ಬಂದ ಮೇಲೆ ನೀವ್ ನೋಡ್ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ. ಒಂದ್ ನಿಮಿಷ ಸುವಾರ್ತೆ ಗುರುತಾಗಿ ನೀನ್ ಯಾರ ಹತ್ರ ಮಾತಾಡೋದಂತ ಎಂತ ಎಜುಕೇಟೆಡ್ ಪೀಪಲ್ ಯಾರಾಗಿರ್ಲ ಅವರು ಸುವಾರ್ತೆ ಗುರುತಾಗಿ ಮಾತಾಡು. ಕ್ರೈಸ್ತ ಪೂರ್ವ ಕ್ರೈಸ್ತ ಶಕ ಇದನ್ನ ಪ್ರತಿಯೊಂದು ಓದಿದ ಸ್ಟೂಡೆಂಟ್ಗೆ ಗೊತ್ತು, ಆಫೀಸರಿಗೆ ಗೊತ್ತು, ಎಲ್ಲರಿಗೆ ಗೊತ್ತು. ಕ್ರೈಸ್ತ ಪೂರ್ವ ಕ್ರೈಸ್ತ ಶಕ ಅಂತ ಯಾಕ ಬರ್ದನ ಅಸಲಿ? ಇದನ್ನ ಯಾಕ ಬರಿಬೇಕಾಗಿತ್ತು ಅಸಲಿ? ಏನ್ ಇಂಡಿಯಾದಾಗ ಅಂದನ ಬರ್ದಿರೋದು? ಇಡೀ ಪ್ರಪಂಚಕ್ಕೆ ಕ್ರೈಸ್ತ ಪೂರ್ವ
ಕ್ರಿಸ್ತ ಸಖ. ನೀನು ಹುಟ್ಟಿದ್ದು ತಗೋಬೇಕಂದ್ರು ನಿಮ್ ತಾತ್ನಾರ್ ಹುಟ್ಟಿ ತಗೋಬೋದು, ಕ್ರಿಸ್ತ ಪೂರ್ವಕ ಹೋಗ್ಬೇಕು. ನೀನು ಹುಟ್ಟಿ ತಗೊಂಡು ಕ್ರಿಸ್ತ ಶಕಕ್ಕೆ ಬರ್ಬೇಕು. ಯೇಸು ಕ್ರಿಸ್ತನು ಹುಟ್ಟಿದಾಗ, ಯೇಸು ಕ್ರಿಸ್ತನು ಮರಣ ಹೊಂದಿದಾಗ 2 ಭಾಗ ಆಗಿರುತ್ತಂತೆ. ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಆಗಿರೋಯ್ತು. ಎದಕ್ಕ ಈ ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿಲ್ವಾ? ಎಲ್ಲರೂ ಬಂದಾರ. ಎದಕ್ಕ ಅವ್ರದ್ದು ತೆಗೆದುಕೊಳ್ಳಿಲ್ಲ, ಹುಟ್ಟಿದ್ದಾಗ್ಲಿ ಸತ್ತಿದ್ದಾಗ್ಲಿ? ಯಾಕಂದ್ರೆ ಅವ್ರು ಯಾರು ದೇವರುಗಳಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಒಬ್ಬನೇ ದೇವರು. ಅದಕ್ಕೋಸ್ಕರವೇ ಯಾರಿಗಾದ್ರೂ ಸ್ವಾರ್ಥ ಹೇಳ್ಬೇಕಂತಂದ್ರೆ ನೀವುಗಳಿಗೆ ಓದಿದಂತ ಯವನಸ್ಥಿರಿ ಅಂದ್ನೇ ಚೆನ್ನಾಗಿ ಓದಿಕೊಳ್ರಿ, ಕಷ್ಟಪಟ್ಟು ಓದಿಕೊಳ್ರಿ. ಯಾಕೆ ಗೊತ್ತಾ? ನಮ್ಮ ಶಬ್ದ ಮೊಳಗಬೇಕಂದ್ರೆ ಕೆಳಗಡೆ ಇದ್ರೆ ಯಾರು ನಮ್ಮ ಮಾತು ಕೇಳಕ್ಕಲ್ಲ. ನೀವು ಮೇಲೆ ಇದ್ದು ಮಾತಾಡ್ರಿ, ಎಲ್ಲರೂ ನಿಮ್ಮ ಮಾತು ಕೇಳ್ತಾರೆ. ಮಾತು ಹಲ್ಲೆಲೂಯಾ. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ, ಎಷ್ಟು ತಿಪ್ಪಲಾಗಲು ಪರವಾಗಿಲ್ಲ, ಚೆನ್ನಾಗಿ ಓದಿಸ್ರಿ. ಯಾಕಂದ್ರೆ ಕೆಳಗಡೆ ಇದ್ದು ಬೋಧಿಸ್ರಿ, ಯಾರು ಕೇಳಕ್ಕಲ್ಲ. ನೀನ್ ಮೇಲೆ ಸೀಟ್ ನಲ್ಲಿರು, ನಿನ್ನ ಕೆಳಗಿರುವವರೆಲ್ಲ ಮಾತು ಕೇಳ್ತಾರ. ಸಾರ್ ಅಂತಾನೆ ಆ ದೇವ್ರ ನನ್ಕಣ ಅಂತಂದ್ರ ನಾವು ಹುಡುಗಿ ಅನ್ನಂತಾರ. ಜನ ಇದು ಪಾಯಿಂಟ್. ಅದಕ್ಕೋಸ್ಕರ ಚೀಪ್ ಆಗಿ ಆಲೋಚನೆ ಮಾಡ್ಬೇಡ್ರಿ, ಉನ್ನತವಾಗಿ ಆಲೋಚನೆ ಮಾಡ್ರಿ. ಹಲ್ಲೆಲೂಯಾ. ಸುವಾರ್ತೆಯಲ್ಲಿ ಏನೈತಂದ್ರೆ ಶಕ್ತಿ ಐತಿ ಪ್ರಿಯರ ಮಕ್ಕಳೇ. 2ನೇ ಪಾಯಿಂಟ್ ನಾನು ಹೇಳಿ ಮುಗಿಸ್ತೀನಿ, ಯಾಕಂದ್ರೆ ಇನ್ನು ಬಹಳ ಪಾಯಿಂಟ್ಗಳಿದಾವಲ್ಲ. ಎಜ್ಕೇಲನ ಗ್ರಂಥ 47ನೇ ಅಧ್ಯಾಯ 4ನೇ ವಚನ ಓದಿವಾಗ. ಸಾರಿ, ಎಜ್ಕೇಲನ ಗ್ರಂಥ 47ನೇ ಅಧ್ಯಾಯ 4ನೇ ವಚನ ಓದಪ್ಪ. ಅವನು ಪುನಃ 1000 ಮೊಳ ಆಳಿದನು, ನನ್ನನ್ನು ನೀರಿನ ಆಚೆಗೆ ಏನ್ ಮಾಡಂತ ಹೇಳಿದನು? ದಾಟಿಸುವಾಗ ಆ ನೀರು ಎಲ್ಲಿವರೆಗಿತ್ತು? ಮೊಣಕಾಲುವರೆಗಿತ್ತು. ಫಸ್ಟ್ನೇದು ಎಲ್ಲಿವರೆಗೆ ಬಂದತ್ ನೀರು? ಪಾದಗಳೇನು? ಸುವಾರ್ತೆ. ಎಲ್ಲರಂದ್ರೆ ಸುವಾರ್ತೆ. 2ನೇದು ಮೊಣಕಾಲು ಅಂದ್ರೆ ಗೊತ್ತಾ? ಪ್ರಾರ್ಥನೆ. ಎಲ್ಲರಂದ್ರೆ ಏನು? ಪ್ರಾರ್ಥನೆ. ಪ್ರಿಯಾದರ ಮಕ್ಕಳೇ, ಲೂಕನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ ಒಂದು ವಚನ ಮಾತಾಡ್ತಾರೆ. ಮಾತು ಎಲ್ಲರೂ ಓದೋದು ಸಾರಿ, ವಾಕ್ಯ ಓದೋದ್ರನ್ನ ಎಲ್ಲರೂ ತೆಗೆದು ಓದೋದು ಸಾರಿ. ಲೂಕನ ಬರೆದ ಸುವಾರ್ತೆ 18:1. ಲೂಕನ ಬರೆದ ಸುವಾರ್ತೆ 18:1 ಓದಪ್ಪ. ಬೇಸರಗೊಳ್ಳದೆ ಯಾವಾಗಲೂ ಏನ್ ಮಾಡ್ರತಾನ? ಪ್ರಾರ್ಥನೆ ಮಾಡ್ರಂತ ಮಾತು. ಸಾಕಪ್ಪ. ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತಾಡ ಗೊತ್ತಾ? ಆತನು ಮೊಣಕಾಲ ಮೇಲೆ ಇದ್ದು ಪ್ರಾರ್ಥನೆ ಮಾಡುವಾಗ ಆತನ ಬೆವರಿನ ಹನಿ ಏನಾಗಿ ಬೀಳ್ತಾ ಇತ್ತು? ರಕ್ತದ ಹನಿಯಾಗಿ ಬೀಳ್ತಾ ಇತ್ತು. ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವ ಅನುಭವ ನಿನಗಿದ್ರೆ ನಿನ್ನ ಕುಟುಂಬ ಕಟ್ಟಲ್ಪಡ್ತತೆ, ನಿನ್ನ ಜೀವಿತ ಕಟ್ಟಲ್ಪಡ್ತತೆ. ಪ್ರಿಯರ ಮಕ್ಕಳೇ, ನಿನ್ನ ಕುಟುಂಬದಲ್ಲಿ ಎಲ್ಲ ಸೈತಾನನ ಮೇಲೆ ಹೋರಾಟ, ಮಾಟ ಮಂತ್ರಗಳ ಮೇಲೆ ಹೋರಾಟ, ಕುಟುಂಬದಲ್ಲಿ ಅಸಮಾಧಾನ, ಎಲ್ಲದರ ಮೇಲೆ ಹೋರಾಟ. ಒಂದೇ ಒಂದು ಯುದ್ಧ, ಮೊಣಕಾಲಿನ ಯುದ್ಧ. ಕ್ರೈಸ್ತರಿಗೆ ನೀನು ಕತ್ತಿಡ್ಕೊಂಡು ಯುದ್ಧ ಮಾಡಂತ ಹೇಳಿಲ್ಲ, ನೀನು ಮೊಣಕಾಲು ಹಾಕು, ಪರಲೋಕ ಸೈನ್ಯವನ್ನು ಕಳಿತೀರಿ. ನೋಡ್ತಾ ಹಲ್ಲೆಲೂಯಾ. 2ನೇ ಅಳತೆ ಎಲ್ಲಿವರೆಗೆ ಬಂದ ನೀರು? ಮೊಣಕಾಲುವರೆಗೆ ಬಂದ ಮಾತು. ಐತಾ ಮೊಣಕಾಲಿನ ಅನುಭವ? ಐತಾ ನಿನಗೆ ಪ್ರಾರ್ಥನೆ ಮಾಡುವ ಅನುಭವ? ನಿನಗೆ ಏನ್ ಸಮಸ್ಯೆ ಬರ್ಲಿ ಪ್ರಾರ್ಥನೆ ಮಾಡಿ ನೋಡು. ಎದಕ್ಕಂದ್ರೆ ಬಹಳ ಸಾರಿ ಎಲ್ಲ ಟ್ರೈ ಮಾಡ್ತೀವಿ, ಕೆಲವು ಸಾರಿ ಎಲ್ಲರ ಹತ್ರ ತಿರುಗಿಡ್ತೀವಿ, ಆದ್ರೆ ಮೊಣಕಾಲು ಹಾಕಿ ಮನೆಯಲ್ಲಿ ಪ್ರಾರ್ಥನೆ ಮಾತ್ರ ಮಾಡಕ್ಕಲ್ಲ. ಎಲ್ಲರ ಹತ್ರ ಕುತ್ಕೊಳ್ತೀವಿ, ಗಂಟೆ ಅಟ್ಲೆ ನಾವು ಎಲ್ಲರ ಹತ್ರ ಕುತ್ಕೊಂಡು ಮಾತಾಡ್ತೀವಿ. ನಿನ್ನ ಮನೆಯಲ್ಲಿ ಮೊಣಕಾಲು ಹಾಕಿ ದೇವ್ರ ಮುಂದೆ ಯಥಾರ್ಥ ಹೃದಯದಿಂದ ಪ್ರಾರ್ಥನೆ ಮಾಡು. ನೀನ್ ಯಾರು ಎಂಬುದು ದೇವ್ರಿಗೆ ಅರ್ಥ ಆಗತ್ತಾ? ದೇವ್ರು ಯಾರು ಎಂಬುದು ನಿನಗೆ ಅರ್ಥ ಆಗತ್ತಾ? ಹಲ್ಲೆಲೂಯಾ. ನೀನು ಮೊಣಕಾಲು ಹಾಕತಕ್ಕನ ದೇವ್ರು ನಿನಗೆ ಅರ್ಥ ಆಗ್ತಿಲ್ಲ ಪ್ರಿಯರ ಮಗುವೆ. ನೀನು ಮೊಣಕಾಲ ಮೇಲೆ ನಿಂತ್ಕೊಂಡು ಪ್ರಾರ್ಥನೆ ಮಾಡತಕ್ಕ ನಿನಗೆ ದೇವ್ರಿಗೆ ಏನ್ ಸಂಬಂಧ ಕಳಿಸಲಿ? ನೀನು ಒಂದು ವೇಳೆ ದೇವರ ಮಂದಿರಕ್ಕೆ ಬಂದು ಕುತ್ಕೊಂಡು ಹೋಗ್ತಾ ಇರ್ಬೋದು, ನೀನು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡತಕ್ಕ ದೇವರ ನಿನಗೆ ಅರ್ಥ ಆಗ್ತಲ್ಲ, ನೀನು ನಿನಗೇನ ಮಗುವ ಅರ್ಥ ಆಗ್ತಲ್ಲ ಅಂತ ಸಲಿ. ಮೊಣಕಾಲಿನ ಪ್ರಾರ್ಥನೆ ಯಾರು ಮಾಡ್ತಾ ಇರ್ತಾರೋ ಅವರು ಸ್ಥಿರವಾಗಿ ನಿಂತ್ಕೊಳ್ತಾರಂತಷ್ಟೇ. ಹಲ್ಲೆಲೂಯಾ. ಎದಕ್ಕಂದ್ರೆ ಪ್ರತಿ ಸಮಯಗಳಲ್ಲಿ, ಪ್ರತಿ ಕ್ಷಣಗಳಲ್ಲಿ ದೇವರಿಗೂ ನಮಗೂ ಸಂಪರ್ಕ ಏನ್ ಗೊತ್ತಾ? ಪ್ರಾರ್ಥನೆ ಗೊತ್ತಾ? ಈ ಪ್ರಪಂಚದಲ್ಲಿ ಯಾರ ಹತ್ರನ್ನ ಹೋಗಿ ಮಾತಾಡಕ ಹೋದ್ರೆ ಸಾರದನೇನು ಮನೆ ಅಂತಂದ್ರ ಇಲ್ಲ ಸಾರ್ ಮಕ್ಕಳ ಅಂತಾರ, ಸಾರದನ ಮನೆ ಇಲ್ಲ ಸಾರ್ ಹೊರಗಡೆ ಹೋಯ್ನಂತಾರ, ಸಾರದನೇನು ಅಂತಂದ್ರ ಇಲ್ಲ ಸಾರ್ ಮೀಟಿಂಗ್ ಅಂತಾರ. ಎಲ್ಲಾ ಸಾರ್ಗಳು ಮೀಟಿಂಗ್ ನಲ್ಲಿ ಅವ್ರು ಮಲಗಿದ್ರೆ ರೆಸ್ಟ್ ಅಂದ್ರೆ ಊರಿಗೆ ನಮ್ಮ ಸಾರ್ ಯಾವಾಗ ಮಾತಾಡಕ ಅಷ್ಟೇ. ನಿನಗೆ ಮೊಣಕಾಲಾಗಿ ಪ್ರಾರ್ಥನೆ ಮಾಡುವ ಮನಸ್ಸಿದ್ರೆ ನಮ್ ಸಾರು ಮೀಟಿಂಗ್ ನಲ್ಲಿಲ್ಲ, ನಮ್ ಸಾರು ರೆಸ್ಟ್ ತಗಮಂಗಲ್ಲ, ನಮ್ ಸಾರು ಮಲಿಕೊಂಡಿಲ್ಲ, ನಿನ್ನ ಪ್ರಾರ್ಥನೆಗಾಗಿ ಕಾಯ್ತಾ ಇದ್ದೇನೆ ಅಷ್ಟೇ. ಈ ಪ್ರಪಂಚದಲ್ಲಿ ಯಾರ ಹತ್ರ ಆದ್ರೂ ಡೈರೆಕ್ಟ್ ಹೋಗ್ರಿ, ನಾನು ಹೇಳ್ತೀನಿ ನಿಮ್ಗೆ, ಯಾರು ನಿಮ್ಗೆ ಜಲ್ದಿ ಸಿಗಂಗಿಲ್ಲ. ಅಸಲಿ ಹೋಗ್ಲಿ, ಫೋನ್ ಮಾಡ್ರಿ, ನಿಮ್ಗೆ ನಂಬರ್ ಕೊಟ್ಟಿರ್ಬೋದು, ಅವರು ಫೋನ್ ಮಾಡ್ರಿ,
ನಾಟ್ ರಿಚಬಲ್ ಅಂತ ಬರ್ದತ್ತ, ಇಲ್ಲ ಫುಲ್ ಬಿಜಿ ಅಂತ ಬರ್ದತ್ತ. ನಿನ್ ಕಾಲ ಜಲ್ದಿ ಎತ್ತಾಕಲ್ಲ ಅಸಲಿ ದೊಡ್ಡರು. ನಾನು ಹೇಳಿ ಕಳ್ಸಿ ಅಂತಿದ್ರೆ ಎಲ್ಲರೂ ದೊಡ್ಡವರು ಅಸಲಿ ಜಲ್ದಿ ಕಾಲ ಎತ್ತಕ್ಕಲ್ಲ ಯಾರು. ನೀನ್ ಮಾಡಿ ನೋಡ್ಬೇಕಾದ್ರ. ಆದ್ರೆ ಪರಲೋಕದ ತಂದೆ ನೀನು ಮೊಣಕಾಲು ಹಾಕಿದ ಕೂಡಲೇ ನಿನ್ನ ಪ್ರಾರ್ಥನೆ ಕೇಳ್ತಾನೆ ಅಷ್ಟೇ. ಆತನ ಹತ್ರ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವ ಅನುಭವ ನಿನಗಿದ್ರೆ ನಿನ್ನ ಪ್ರತಿ ಕೊರತೆಗಳು, ನಿನ್ನ ಪ್ರತಿ ಸಮಸ್ಯೆಗೆ ಉತ್ತರ ಪ್ರಾರ್ಥನೆ. ಪ್ರಿಯರ ಮಕ್ಕಳೇ, ಬೈಬಲ್ನಲ್ಲಿ ಪ್ರತಿಯೊಬ್ಬರು ಪ್ರಾರ್ಥನೆಯಿಂದಲೇ ಜಯ ಹೊಂದಿದ್ದಾರೆ. ಯೋಷಪಾಟನು ಶತ್ರುಗಳು ಬರುವಾಗ, 3 ದೇಶದ ಶತ್ರುಗಳು ಬರುವಾಗ ಉಪವಾಸ ಪ್ರಾರ್ಥನೆ ಮಾಡಿ ಅಂತ. ಎಷ್ಟೇ ರಾಣಿ ಪ್ರಾರ್ಥನೆ ಮಾಡ್ಯಾಳ, ದೇವರಿಗೆ ಸ್ತೋತ್ರ ಹೇಳಾರ ಮಾತು ಪ್ರತಿಯೊಬ್ಬರು. ಯಾಕೆ? ನನ್ನ ದೇವರು ಯಾರಂಬುದು ನನಗೆ ಗೊತ್ತಂತ ಹೇಳ. ಹಲ್ಲೆಲೂಯಾ. ನಿನಗೂಡಾಗಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವ ಅನುಭವ ಆಯ್ತಾ? ಮನೆಯಲ್ಲಿ ಮಕ್ಕಳ ಪರಿಸ್ಥಿತಿ ಸರಿಗಿಲ್ಲ, ಗಂಡನ ಪರಿಸ್ಥಿತಿ ಸರಿಗಿಲ್ಲ, ಹೇಳಿ ರೋಸಿಕೆ ಬಿಟ್ಟಾಕ್ರವ್ರನ್ನ ಮೊಣಕಾಲು ಹಾಕಿ ದೇವ್ರ ಹತ್ರ ಕೂತ್ಕೊಳ್ರಷ್ಟೇ. ಹಲ್ಲೆಲೂಯಾ. ಮೊಣಕಾಲು ಹಾಕಿ ದೇವ್ರಿಗೋಸ್ಕರ ಕೂತ್ಕೊಂಡು ದೇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಿನ್ನ ಮನಸ್ಸಿನಲ್ಲಿರುವಂತ ಪಾಪ ಮೊದಲು ಒಪ್ಪಿಕೋ, ಆಮೇಲೆ ನೀನು ಪ್ರಾರ್ಥನೆ ಮಾಡು. ಪಾಪ ಒಪ್ಪಿಕೊಳ್ಳಾರ್ದೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ಬೇಡ. ಎದಕ್ ಗೊತ್ತಾ? ಬೈಬಲ್ ಹೇಳ್ತದೆ, ನಿಮ್ಮ ಪ್ರಾರ್ಥನೆ ನನ್ನ ಬಳಿಗೆ ಬರ್ತವೆ, ಆದ್ರೆ ನನ್ನ ಸಮೀಪಕ್ಕೆ ಬರಲಾರ್ದೆ ನಿಮ್ಮ ಪಾಪಗಳು ಅಡ್ಡ ಗೋಡೆ ಆಗಿದಾವೆ ಅಂತ ಹೇಳಿ ಮಾತು ಯೆಶಾಯನ ಗ್ರಂಥದಲ್ಲಿ. ಹಲ್ಲೆಲೂಯಾ. ನೀನು ಮೊಣಕಾಲು ಹಾಕಿಕೊಳ್ಳಿ, ನಿನ್ನ ಪಾಪಗಳು ಒಪ್ಪಿಕ. ಅದು ಸಣ್ಣದು ದೊಡ್ಡದು ಇಲ್ಲ, ಜ್ಞಾನ ತಿಳಿವಳಿಕೆಲ್ದ ಮಾಡಿಗೋ ತಿಳ್ಕೊಂಡು ಮಾಡಿಗೋ ಪ್ರತಿಯೊಂದು ಪಾಪಗಳು ಒಪ್ಪಿಕ. ಯಾವಾಗ ಪಾಪಗಳು ಒಪ್ಪಿಕೊಳ್ತೀಯೋ ಅವಾಗ ಆ ಗೋಡೆಗಳು ಕದಲಿ ಹೋಗ್ತಾವಂತೆ. ಹಲ್ಲೆಲೂಯಾ. ನಿನ್ನ ಪಾಪಗಳು ಒಪ್ಪಿಕೊಳ್ಳ ತಕನ ನಿನ್ನ ಬಾಯಿಯಿಂದ ಹೃದಯದಿಂದ ಪ್ರಾರ್ಥನೆ ಬರೋದಿಲ್ಲ ನಿನಗೆ. ನಾನು ಸತ್ಯ ಹೇಳ್ತಾ ಇದೀನಿ. ಹಲ್ಲೆಲೂಯಾ. ನೀನ್ ಯಾವಾಗ ಮೊಣಕಾಲು ಹಾಕಿ ನಿನ್ನ ಪಾಪಗಳನ್ನು ಒಪ್ಪಿಕೊಂಡಾಗ ಪ್ರತಿ ಪರದೆಗಳು, ಪ್ರತಿ ಗೋಡೆಗಳು, ಎರಡಕ್ಕೋ ಗೋಡೆ ಕೆಡವಿದ ದೇವರ ಸ್ತುತಿ ಮಾಡುವಾಗ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಶ್ರೇಷ್ಠ ಮನಸ್ಸಿನಿಂದ ಮಾಡುವ ಪ್ರತಿ ಪ್ರಾರ್ಥನೆಗೆ ಉತ್ತರ ಕೊಡ್ತಾನ. ಪ್ರಿಯರ ಮಕ್ಕಳೇ, ಬೈಬಲ್ ನಲ್ಲಿ ಯಾರಿಗೆ ಉತ್ತರ ಕೊಟ್ಟಿಲ್ಲ ದೇವರು ಪ್ರಾರ್ಥನೆ ಮಾಡಿದವ? ಯಾರಿಗೆ ಉತ್ತರ ಕೊಟ್ಟಿಲ್ಲ? ಎಲ್ಲರಿಗೂ ಉತ್ತರ ಕೊಟ್ಟನ ದೇವರು. ಹಲ್ಲೆಲೂಯಾ. ಆ ದೇವ್ರನ್ನ ನಾವು ಕೂಡ ನಂಬಿರೋದು, ನಾವಿ ಬ್ಯಾರೆ ದೇವ್ರನ್ನೆಲ್ಲ ನಂಬಿರೋದು. ಪ್ರಿಯರ ಮಕ್ಕಳೇ, ನಿನಗೆ ಮೊಣಕಾಲು ಅನುಭವ ಐತಾ? ಮೊಣಕಾಲಿನ ಪ್ರಾರ್ಥನೆ ಐತಾ? ನಿನ್ನ ಮೊಣಕಾಲು ಎಷ್ಟು ಭೂಮಿಗೆ ಬಾಗ್ತವೋ ಅರ್ಥ ಏನ್ ಗೊತ್ತಾ? ನನ್ನ ಕೈಲೇ ಇನ್ನ ಏನು ಆಗದಿಲ್ಲ ದೇವ್ರೆ, ನೀನೇ ನೋಡ್ಕ್ಯ, ನಾನು ನಿನಗೆ ಶರಣಾಗ್ತಂತವಲ್ಲ, ಅದೇ ಮೊಣಕಾಲಿನ ಪ್ರಾರ್ಥನೆ. ಹಲ್ಲೆಲೂಯಾ. ನಿನ್ ಕುಟುಂಬದಲ್ಲಿ ಏನೇ ಪರಿಸ್ಥಿತಿ ಆಗಿರಲಿ, ಪಕ್ಕದ ಮನೆಯವರು ನಿನಗೆ ರೋಸಿ ಕೊಡ್ತಾರ, ಕೆಲಸದಲ್ಲಿ ನಿನಗೆ ರೋಸಿ ಕೊಡ್ತಾರ, ನಿನ್ ದಡಿ ನಿನಗೆ ಸುಮ್ನೆ ಒತ್ತಡ ಆಗ್ತದನ, ಎಷ್ಟಾಗ್ಲಿ ನಿನಗೆ ಸಬ್ಜೆಕ್ಟ್ ಅರ್ಥ ಆಗುವಲ್ದ, ನೀನು ಓದಿದ ನಿನ್ನ ತಲೆಗೆ ಹತ್ತುವಲ್ದ, ಏನನ್ನ ಆಗ್ಲಿ ಮೊಣಕಾಲ ಮೇಲೆ ಬಿದ್ದು ದೇವ್ರ ಹತ್ರ ಬೇಡಿಕಷ್ಟೇ. ಅನ್ನಳು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಲಿಲ್ವಾ? ಉತ್ತರ ಕೊಟ್ಟನಿಲ್ವಾ? ಉತ್ತರ ಕೊಡ್ತಾನ. ಪ್ರಿಯರ ಮಕ್ಕಳೇ, ನೀನು ಪ್ರಾರ್ಥನೆ ಮಾಡುವ ಮನಸ್ಸು ನಿನಗಿದ್ರೆ ಸಾಕು. ಮೊಣಕಾಲಿನ ಅನುಭವ ನಿನಗಿರ್ಲಿ. ಮೊದಲನೇ ಹೆಜ್ಜೆ ಪಾದಗಳು ಮುಳಿತು, ಸುವಾರ್ತೆ ಇರಲಿ ನನ್ನ ಬಾಯಲ್ಲಿ. ಎರಡನೇದು ನಿನ್ನ ಜೀವಿತದಲ್ಲಿ ಏನಿರಲಿ? ಪ್ರಾರ್ಥನೆ ಇರಲಿ. ಮೂರನೇದು ಸೇವೆ ಮಾಡುವ ಅನುಭವ ಇರಲಿ. ಪರಿಚಯ ಮಾಡು, ದೇವರ ಸನ್ನಿಧಾನದಲ್ಲಿ ಮಾಡು, ಹೊರಗಡೆ ಮಾಡು, ನಿನ್ನ ಕುಟುಂಬದಲ್ಲಿ ಮಾಡು. ಜನರು ನಿನಗೆ ನಿನಗೆ ಆ ಪರಿಸ್ಥಿತಿಯಲ್ಲಿ ಕೈ ಚಾಚೋಗರು ಸಹಾಯ ಮಾಡು. ಯೇಸು ಕ್ರಿಸ್ತನು ಎಲ್ಲರ ಮಧ್ಯದಲ್ಲಿ ಎದ್ದು ನಿಂತ್ಕೊಂಡು, ಯೋಹನ ಬರೆಸುವಾರ್ತೆಯಲ್ಲಿ ಬರಿತೇನೆ, ನಡುವಿಗೆ ಆತನು ಏನ್ ಕಟ್ಕೊಂಡು ಅಂದ್ರೆ ಟೂವಾಲ್ ಕಟ್ಕೊಂಡು ಬೋಗಾಣಿಯಲ್ಲಿ ನೀರ್ ತಗೊಂಡು, ಯೋಹನ ಬರೆಸುವಾರ್ತೆಯಲ್ಲಿ ಏನಂತ ಹೇಳ್ತಾನಪ್ಪ? ಅದು 2 ವಚನ ಓದ್ರಿ, ನಾ ಮುಗಿಸೋಣ. ಯೋಹನ ಬರೆಸುವಾರ್ತೆ 13:4 ಏನ್ ಹೇಳ್ತಾನ? ಆತನು ಎದ್ದು ಅವರ ಮಧ್ಯದಲ್ಲಿ ನಡುವಿಗೆ ಕಟ್ಕೊಂಡಿರುವ ಟೂವಾಲನ್ನ ತೆಗೆದು ಬೋಗಾಣಿಯಲ್ಲಿ ನೀರ್ ಹಾಕೊಂಡು ಶಿಷ್ಯರ ಪಾದಗಳನ್ನ ಏನ್ ಮಾಡ್ದ? ತೊಳೆದನು. ಪ್ರಿಯರ ಮಕ್ಕಳೇ, ಈ ಪ್ರಪಂಚದಲ್ಲಿ ಎಲ್ಲರೂ ಗುರುವಿನ ಪಾದ ತೊಳೆದರ ಮಾತಾಗಿ ಶಿಷ್ಯರ ಪಾದ ತೊಳೆದ ಗುರುವಿಲ್ಲ. ಯೇಸು ಒಬ್ಬನೇ ಶಿಷ್ಯರ ಪಾದ ತೊಳೆದಿದ್ದು. ಅದಕ್ಕೆ ಏನಂತ ಗೊತ್ತಾ? ನೀವ್ ಯಾರು ಹೆಚ್ಚಿನವರಲ್ಲ, ಎಲ್ಲರೂ ಈಕ್ವಲ್ ಆಗಿರ್ರಿ, ಸರಿ ಸಮಾನವಾಗಿರ್ರಿ. ನಾನು ಹೆಚ್ಚು, ನಾನು ಕಡಿಮೆ ಅಂತ ನೀವ್ ಯಾವಾಗ್ಲೂ ಅನ್ಕೊಳ್ಬೇಡ್ರಿ ಅಂತ ಮಾತು. ಓದು ಸರಿ, ವಾಕ್ಯ ಓದು 13:4 ಓದು ಸಾರಿ. ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ಏನ್ ಮಾಡ್ದ? ತೊಳೆಯುವುದಕ್ಕೂ. ಎಲ್ಲಿ ಕಟ್ಕೊಂಡಿದ್ದ? ನಡುವಿಗೆ ಕಟ್ಕೊಂಡಿದ್ದ. ಕೈಪಾಡ ತೆಗೆದು ಒರೆಸುವುದಕ್ಕೂ ಪ್ರಾರಂಭಿಸ. ಯಾರು ಇದು ಕೆಲಸ ಮಾಡಿದ್ದಾರು? ಸೃಷ್ಟಿಕರ್ತನು ಯೇಸು ಕ್ರಿಸ್ತನು ಶಿಷ್ಯರ ಪಾದಗಳನ್ನು ಮುಟ್ಟಿ ನೀರಾಕಿ ತೊಳೆದನಂತಂದ್ರೆ ಅರ್ಥ ಗೊತ್ತಾ? ಇಲ್ಲಿ ಯಾರು ಹೆಚ್ಚಿನವರಿಲ್ಲ, ಎಲ್ಲರೂ ತಗ್ಗಿಸಲ್ಪಡಬೇಕು ಅಂತ ಅರ್ಥ ಮಾತು. ಯೇಸು ದೇವರು, ಆತನೇ ದೇವರು, ಇನ್ನ ಯಾರು ಇಲ್ಲ. ಬೈಬಲ್ ಹೇಳ್ತದೆ
ಆತನು ಏನ್ ಮಾಡಿದ ಅಂದ್ರೆ ಮನುಷ್ಯನಾಗಿದ್ದಾಗ ನಡುವಿಗೆ ಟುವಲ್ ಕಟ್ಕೊಂಡು ಅರ್ಥ ಗೊತ್ತಾ, ಸಿದ್ಧವಾಗಿನಿ ನಾನು ಕೆಲ್ಸಕ್ಕಂತ ಅರ್ಥ. ಅಲ್ಲೆಲ್ಲೂಯ್ಯ. ಎದಕ್ ಸಿದ್ಧವಾಗಿನಿ? ಕೆಲಸಕ್ಕೆ ಸಿದ್ಧವಾಗಿನಿ. ನಿನ್ನ ಮನಸ್ಸು ಸಿದ್ಧವಾಗಿರ್ಲಿ. ಪೇತ್ರ ಬರೆದ ಪತ್ರಿಕೆ 1:13 ಹೇಳ್ತಾನೆ, ನಿನ್ನ ಮನಸ್ಸು ಸಿದ್ಧವಾಗಿರ್ಲಿ. ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಹೇಳ್ತಾನೆ, 12ನೇ ಅಧ್ಯಾಯ 35 ವಚನ, ನಿನ್ನ ಮನಸ್ಸು ಸಿದ್ಧವಾಗಿ, ನಿನ್ನ ದೀವಿಟಿಗೆ ಸಿದ್ಧವಾಗಿರ್ಲಿ. ನಿನ್ನ ದೀಪ ಉಳಿತಾ ಇರ್ತದಂತೆ ನೀನು ಸಿದ್ಧವಾಗಿದ್ರೆ. ನೀನ್ ಸಿದ್ಧವಾಗಿಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ. ಸಿದ್ಧವಾಗಿರು ಕೆಲಸಕ್ಕ, ಸಿದ್ಧವಾಗಿರು ಸೇವೆಗೆ, ಸಿದ್ಧವಾಗಿರು ನಿನ್ನ ಪರಿಚಾರಕ್ಕ, ಸಿದ್ಧವಾಗಿರು ಪ್ರಿಯರ ಮಕ್ಕಳೇ ಸುವಾರ್ತೆಗೆ ಸಿದ್ಧವಾಗಿರು ಯಾವಾಗಲೂ. 4ನೇದು ಏನಂತ ಹೇಳ್ತಾನೆ, ಈ ಜಾಡುವಷ್ಟು ಬನ್ನತಂತೆ. ಅಂದ್ರೆ ಮುಳುಗುವ ಪರಿಸ್ಥಿತಿಯಲ್ಲಿ ಯೋಸೇಫನನ್ನು 13 ವರ್ಷ ಮುಳುಗಿಸಿದ್ದಾರೆ ಅಣ್ಣ ತಮ್ಮಂದ್ರು. ಫರೋಹನನ್ನು 13 ವರ್ಷ ಮುಳುಗಿಸಿದಂತ ಯೋಸೇಫನ ತಾಂಡೋಗಿ ದೇವರು ಸಿಂಹಾಸನ ಮೇಲೆ ಕೂತ್ಕೊಂಡನ. ಪೇತ್ರ ನೀರಿನ ಮೇಲೆ ನಡ್ಕೊಂಡು ಬರುವ ಸಮಯದಲ್ಲಿ ನೀನಾಗಿದ್ರೆ ನನ್ನ ನೋಡಿ ನಡೆಯುತ್ತದೆ ಅಂತ ಮಾತು, ಬಾ ಅಂತ ಮಾತು. ಗಾಳಿಯನ್ನು ಆ ಕಡೆ ಅಲೆಗಳನ್ನು ನೋಡಿ ಮುಳುಗಲಿಕ್ಕೆ ಪ್ರಯತ್ನ ಮಾಡಿದ್ರೆ ಯೇಸು ಅದನ್ನ ಕೈ ಕೊಡ ಅಂತ ಮಾತು. ಹಲ್ಲೆಲೂಯಾ. ಈ ಜಾಡುವಷ್ಟು ಇದ್ರನ್ನ ವಿವರಿಸಲಿಕ್ಕೆ ಬಹಳ ಟೈಮ್ ತರ್ತದೆ. ನಾನು ಕಡಿಮೆ ಭಾಗದಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. 1-2 ವಚನ ಓದ್ರಿ. ಆದಿಕಾಂಡ 37:2 ಓದುವುದು ಸಾರಿ. ಆದಿಕಾಂಡ 37:2 ಇದು ಈಜುವಷ್ಟು ಅಂತ, ನಡುವಷ್ಟಂತಂದ್ರೆ ಸೇವೆ ಮಾಡುವಂತದ್ದು ಭಾರ ಬಾಧ್ಯತೆ ನಿನಗಿರ್ಲಿ. 37:2 ಓದುವುದು ಸಾರಿ. ಆದಿಕಾಂಡ 37:2. ಯೋಸೇಫನು 17 ವರ್ಷದವನಾಗಿದ್ದಾಗ ಇನ್ನೂ ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ ಇದ್ದನು. ಸಾಕು. ಎಷ್ಟು ವರ್ಷದಾಗ? 17 ವರ್ಷದಾಗ ಆತನಿಗೆ ಶ್ರಮೆ ಸ್ಟಾರ್ಟ್ ಆಯ್ತು ಮಾತು. ಇವಾಗ 41-46 ಓದಪ್ಪ. 41-46 ಆದಿಕಾಂಡದಲ್ಲೇ. ಆದಿಕಾಂಡದಂತೆ 41. ಯೋಸೇಫನು ಐಗುಪ್ತ ದೇಶದ ಅರಸನಾದಾಗ ಫರೋಹನ ಸನ್ನಿಧಿಯಲ್ಲಿ ನಿಂತಾಗ ಸಾಕು. ಎಷ್ಟು ವರ್ಷದಾಗ ಆತನಿಗೆ ಶೋಧನೆ, ಶ್ರಮೆ, ಕಷ್ಟ, ನೋವು, ಬಾಧೆ ಇವೆಲ್ಲವೂ ಎದರಲ್ಲಿ ಪರಿಸ್ಥಿತಿ? ನೀರಿನಾಗ ಮುಳುಗುವ ಪರಿಸ್ಥಿತಿ. ಎಷ್ಟನೇ ವರ್ಷದಾಗ ಆತನಿಗೆ ಶ್ರಮೆ ಸ್ಟಾರ್ಟ್ ಐತೆ, ಶೋಧನೆ ಸ್ಟಾರ್ಟ್ ಐತೆ? 17 ವರ್ಷಗ. ಇಲ್ಲಿರುವಂತ ಯೌವನಸ್ಥರಿಗೆ ಗುಡ್ ನ್ಯೂಸ್ ಏನು ಗೊತ್ತಾ? ಶ್ರಮೆ, ಶೋಧನೆ ಪರಿಸ್ಥಿತಿ ಆ ರೀತಿಯಾಗಿ ನಿನ್ನನ್ನೇ ತಾಕಿ ನಿನಗೆ ಉದ್ಯೋಗ ಇಲ್ಲ, ಕೆಲಸ ಇಲ್ಲ, ಅದಿಲ್ಲ, ಇದು ಅಂತಂದ್ರೆ ನಿನಗೆ ಒಂದು ಬಾಧೆ ಮುಳುಗ್ತಾ ಇರುವಂತ ಪರಿಸ್ಥಿತಿ. ಭಯ ಪಡಬೇಡ. ಯೋಸೇಫನ ತಾಂಡೋಗಿ 30ನೇ ವರ್ಷ ಆದ ಕೂಡಲೇ ಎಲ್ಲಿಂದ ಚೆನ್ನ ದೇವರು ಆ ಫರೋಹನ ಸಮ್ಮುಖದಲ್ಲಿ ನಿಲ್ಲಿಸನ. ಎಷ್ಟನೇ ವರ್ಷ ಅಂದ್ರೆ ಎಷ್ಟು ವರ್ಷ ಶ್ರಮ ಅನಿಸ್ಬೇಷಣ? ಎಷ್ಟು ವರ್ಷ ಕಾಣ್ಲಾರ್ದ ಮುಣಿಗೆನ? 13 ವರ್ಷ ಕಾಣ್ಲಾರ್ದೆ ಮುಣಿಗೆನ ಮಾತು ಯೋಸೇಫ. ಹಲ್ಲೆಲೂಯಾ. ಈ ಜಾಡುವಾಗ ಯಾವಾಗ ನಿನ್ನ ನನ್ನ ಮೇಲೆ ಬರ್ಬೇಕು, ನಾನು ತೇಲ್ಬೇಕು, ದೇವ್ರು ನನಗೆ ಸಹಾಯ ಮಾಡ್ತಾನೆ ಅಂತ ಅಂದಾಗ ಶೋಧನೆಯಲ್ಲಿ ಗುಳಗಿ ದೇವ್ರು ಕೈ ಬಿಡಲಿಲ್ಲ ಯೋಸೇಫನ. ಪೇತ್ರನ ಹೇಳ್ತಾರ, ದೋಣಿಯಲ್ಲಿ ಕುತ್ಕೊಂಡಾಗ ಯೇಸು ಸಮುದ್ರದ ಮೇಲೆ ನಡೆದು ಬರುವಾಗ ದೆವ್ವ ಬಂದತ್ತೆ, ಭೂತ ಬಂದತ್ತೆ ಅಂತ ಹೇಳ್ಬಿಟ್ರ. ಭೂತಲ್ಲ, ದೆವ್ವಲ್ಲ, ನಾನೇ ಅಂತ ನನ್ನ ಮಾತು ಯೇಸು ಸ್ವಾಮಿ. ನೀನಾಗಿದ್ರೆ ನಾನು ನಡಿಲಿಂಗೆ, ನನಗೆ ಅಧಿಕಾರ ಕೊಡು, ನನಗೆ ಸಹಾಯ ಮಾಡ. ಪೇತ್ರ ಎದ್ದು ನೀರಿನ ಮೇಲೆ ನಡೆದನಂತೆ. ಆವಾಗ ಆ ಕಡೆ ಗಾಳಿ ನೋಡಿ ಏನಾಗೇನ ಮುಳುಗಲಿಕ್ಕೆ ಪ್ರಯತ್ನ ಮಾಡ್ಯಾನ ಮಾತು. ಆ ಕಡೆ ನೋಡಿದ್ರೆ ಮುಳುಗ್ತೀವಿ, ಯೇಸುವಿನ ನೋಡಿದ್ರೆ ನಾವು ನಡಿತೀವಿ ಅಂತೆ. ಹಲ್ಲೆಲೂಯಾ. ಮೊದಲನೇದೇನು ಹೆಜ್ಜೆಯಲ್ಲಿ ಬಂದಲ್ರಿ? ಪಾದಗಳು. 2ನೇದು ಮೊಣಕಾಲ. 3ನೇದು ನಡುವಂದ್ರೇನು? ಸೇವೆ ಮಾಡುವ ಭಾರ. ಎಲ್ಲರೂ ಹೇಳ್ರಿ, ಸೇವೆ ಮಾಡುವ ಭಾರ. 4ನೇದೇನು? ಈಜಾಡುವಂಥದ್ದು. ಅಂದ್ರೆ ಈಜಾಡ್ತಾ ಇದ್ರೆ ಇನ್ನ ಮುಳುಗೋಕಲ್ಲ, ಸೊತ್ತೋಕಲ್ಲ, ಏನಕ್ಕಲ್ಲ, ಇನ್ನೊಬ್ಬರಿಗೆ ಜೀವ ಕೊಡ್ತಾ ಅಂತ ಅರ್ಥ. ಅಲ್ಲೆಲ್ಲೂಯ್ಯ. ಇವಾಗ ಮುಳುಗೋಗಿರ್ತಾನ, ನಿನ್ನ ಯಾರ ಬಡ್ಕೊಂಡು ಮುಳುಗಾರನ ಯಾರು ಕರ್ಕೊಂಬರ್ದ? ಯಾರು ಹೇಳ್ರಿ? ಈಜಾಡರು. ಅಂದ್ರೆ ಅರ್ಥ ಗೊತ್ತಾ? ಅಧಿಕಾರದಲ್ಲಿರುವವರು. ಅಲ್ಲೆಲ್ಲೂಯ್ಯ. ಯಾರು? ಅಧಿಕಾರದಲ್ಲಿ. ಯೋಸೇಫನ ಇಲ್ಲದೇನೆ ಇವಾಗ ಅಧಿಕಾರದಲ್ಲ. ಎಲ್ಲರಿಗೆ ಅನ್ನವನ್ನು, ಅಕ್ಕಿಯನ್ನು, ಗೋಧಿಯನ್ನು ಹಂಚುತ್ತಾ ಇದ್ದಾನೆ ಮಾತು. ಮೃತರಿಗೆ ಈತನು ಜೀವಾಹಾರ ಕೊಡ್ತಾ ಇದ್ದಾನೆ ಮಾತು. ನಿನ್ನ ಕೂಡ ದೇವರು ಈಜಾಡುವಷ್ಟು ಕರ್ಕೊಂಡು ಹೋಗ್ಬೇಕಂದ್ರೆ ಶೋಧನೆಗೆ ಹೋಗ್ತದ್ಯಾ, ಶ್ರಮೆಗೆ ಹೋಗ್ತದ್ಯಾ? ಭಯ ಪಡಬೇಡ, ಮೇಲೆ ಎತ್ತು ಆತನಿದ್ದಾನೆ.